ಮತ್ತು ಆ ಕನಸುಗಳ ಪಟ್ಟಿಯಲ್ಲಿ ಒಂದನ್ನು ತೆಗೆದುಕೊಳ್ಳೋಣ. ಈಗ ವಿಜುವಲೈಸೇಷನ್ ಮಾಡೋಣ. ಯಾವುದೇ ಕನಸಿರಬಹುದು. ದೊಡ್ಡ ಮನೆ, ದೊಡ್ಡ ಕಾರು, ಫಾರಿನ್ ಟ್ರಿಪ್, ಯಾವುದೇ ಕನಸಿರಲಿ ಅದನ್ನು ವಿಜುವಲೈಸೇಷನ್ ಮಾಡ್ತಾ ಹೋಗೋಣ. ಆ ಕನಸು ಈಗ ನಮಗೆ ನನಸಾಗಿದೆ. ಕನಸು ನನಸಾದಾಗ ಯಾವ ಭಾವನೆಗಳು ನಮ್ಮಲ್ಲಿ ಬರುತ್ತೋ ಅದನ್ನು ನಮ್ಮಲ್ಲಿ ತಂದುಕೊಳ್ಳೋಣ. ಕನಸು ನನಸಾದನ್ನು ಅನುಭವಿಸಿ ನಿಮ್ಮ ದೇಹದಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸಿ. ಕನಸುಗಳು ನನಸಾದಾಗ ಭಾವನೆಗಳು, ನಿಧಾನವಾಗಿ ಕಣ್ಣುಗಳನ್ನು ತೆರೆಯೋಣ. ಸೊ ಗುಡ್ ಮಾರ್ನಿಂಗ್ ಆಲ್, ಎಲ್ಲರಿಗೂ ಶುಭೋದಯ. ಸೊ ಕ್ವಿಕ್ ಆಗಿ ಒಂದು 30 ಸೆಕೆಂಡ್ ಸೊ ನಮ್ಮ ಟೀಮನ್ನು ಕರೆಯೋಣ. ಯಾರು ಸಾಧ್ಯ ಅವರು ಕ್ವಿಕ್ ಆಗಿ. ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ನಿಮ್ಮ ಟೀಮ್ಗೆ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು 2 ಮೇನ್ ಅಜೆಂಡಾ ಇದೆ. ಸೊ ಒಂದು ಕತೆ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಒಂದು ದೊಡ್ಡ ಶೂ ಕಂಪನಿ ಏನ್ ಮಾಡುತ್ತೆ, ಇಬ್ರು ಸೇಲ್ಸ್ ಮ್ಯಾನ್ ಆಫ್ರಿಕಾಗೆ ಕಳಿಸ್ತಾರೆ. ಅಂದ್ರೆ ಅಲ್ಲಿ ಶೂ ಮಾರ್ಕೆಟ್ ಹೇಗೆ ಮಾಡ್ಬೋದಂತ. ಸೊ ಅದರಲ್ಲಿ ಒಬ್ಬ ಸೇಲ್ಸ್ ಮ್ಯಾನ್ ಫಸ್ಟ್ ರಿಪೋರ್ಟ್ ಏನ್ ಕಳಿಸ್ತಾನೆ ಅಂದ್ರೆ, ಅಲ್ಲಿ ಯಾರು ಶೂನ ಹಾಕ್ತಿರಲ್ಲ ಆಫ್ರಿಕಾದಲ್ಲಿ. ಅವಾಗ ಏನ್ ಹೇಳ್ತಾನೋ, ಇಲ್ಲಿ ಅವಕಾಶನಿಲ್ಲ, ಸೊ ಏನು ಮಾಡಕ್ಕಾಗಲ್ಲ ಇಲ್ಲಿ ಅಂತ ಹೇಳ್ತಾನೆ. ಅದೇ ಇನ್ನೊಬ್ಬ ಸೇಲ್ಸ್ ಮ್ಯಾನ್ ಹೇಳ್ತಾನೆ, ಸೊ ಇಲ್ಲಿ ಅದೊಂದು ಆಪರ್ಚುನಿಟಿ, ಯಾಕಂದ್ರೆ ಅಲ್ಲಿ ಶೂ ಯಾರು ಜನ ಹಾಕ್ತಿಲ್ಲ, ಅದನ್ನ ನಾವು ಒಂದು ಅವಕಾಶವಾಗಿ ಅದನ್ನ ಕ್ರಿಯೇಟ್ ಮಾಡ್ಬೋದಂತ ಹೇಳ್ತಾನೆ. ಅಂದ್ರೆ ನಾವು ಯಾವುದೇ ಒಂದು ಜೀವನದಲ್ಲಿ ಆದ್ರೂ ಕೂಡ ಒಂದು ಪಾಸಿಟಿವ್ ಆಗಿ ತಗೊಂಡ್ರೆ ಸೊ ನಾವು ಜೀವನದಲ್ಲಿ ಒಂದು ಸಾಧನೆ ಮಾಡಕ್ಕಾಗುತ್ತೆ. ಅಲ್ಲಿ ಕೂಡ ಅಲ್ಲಿ ಶೂ ಒಂದು ದೊಡ್ಡ ಒಂದು ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಯ್ತು ಆ ಒಂದು ವ್ಯಕ್ತಿಯಿಂದ. ಸೊ ಇದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಎಷ್ಟೊಂದು ಪಾಸಿಟಿವ್ ನೆಗೆಟಿವ್ ಬರ್ತಾ ಇರುತ್ತೆ. ಸೊ
ನೆಗೆಟಿವ್ ಬಂದಾಗ ಆಮೇಲೆ ಚಾಲೆಂಜಸ್ ಇದ್ದಾಗ ಅದನ್ನ ಹೇಗೆ ನಾವು ಅವಕಾಶವನ್ನು ತಗೊಂಡು ಅದನ್ನ ಪಾಸಿಟಿವ್ ತಗೊಂಡು ಅದನ್ನ ಇದು ಮಾಡ್ತಾರೆ ಅದು ಮುಖ್ಯ. ಅದು ಎಲ್ಲರೂ ನಾವು ಇದು ಮಾಡಕ್ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ನಮ್ಮ ಬಿಸ್ನೆಸ್ ಅಲ್ಲಿ ಕೂಡ ಅದೇ ತರ ಚಾಲೆಂಜಸ್ ಬರುತ್ತೆ. ಸೊ ಯಾವುದೇ ವ್ಯಕ್ತಿ ಮಾಡಕ್ಕಾಗಲ್ಲ, ಬಟ್ ಅಲ್ಲಿ ಏನು ಅವಕಾಶ ಇದೆ, ಏನೊಂದು ಇದೆ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಇದೊಂದು ಹೇಳ್ತಾ ನೆಕ್ಸ್ಟ್ ಮುಂದುವರಿಸೋಣ. ಇವತ್ತಿನ ಅಜೆಂಡಾ ಮೇನ್ ಏನಂದ್ರೆ ನಾವೆಲ್ಲ ಕೇಳ್ತಾ ಇದ್ವಿ, ಡಿಜಿಟಲ್ ಕೂಡ ಒಂದು ನಾವು ಎಷ್ಟೋ ಜನ ಡಿಜಿಟಲ್ ಮುಂಚೆ ಒಂದು ನಾವು ಪರಿವರ್ತನೆ ಹೇಳ್ತೀವಿ. SPM ಅಕಾಡೆಮಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ನಮ್ಮ ಕಂಪನಿ ಸಪೋರ್ಟ್ ಮಾಡುತ್ತೆ, SPM ಅಕಾಡೆಮಿ ಇದೆ ಅಂತ. ಇದ್ರಲ್ಲಿ ಎಷ್ಟು ಜನ SPM ಅಕಾಡೆಮಿ ಆಪ್ ಇನ್ಸ್ಟಾಲ್ ಮಾಡಿದ್ರ? ಹ್ಯಾಂಡ್ ರೈಸ್ ಮಾಡ್ತೀರಾ? ಸೊ ನಾನಂತೂ ಮಾಡಿದ್ದಿಲ್ಲ ಇದುವರೆಗೂ. ಸೊ ನಿನ್ನೆನೆ ನಾನು ಮಾಡಿದ್ದು. ಪ್ರೇಮ ಮೇಡಮ್ ಮಾಡಿದ್ದಾರೆ. ಓಕೆ, ಗ್ರೇಟ್. ಮತ್ತೆ ಯಾರೆಲ್ಲ ಮಾಡಿದ್ದೀರಾ? ಶಾರದಾಂಬರ ಮೇಡಮ್, ಆನಂದವಲ್ಲಿ ಮೇಡಮ್, ಗ್ರೇಟ್. ಸೊ ಅಂದ್ರೆ ಲೀಡರ್ಸ್, ಮೇನ್ಲಿ ಲೀಡರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಪರಿವರ್ತನೆ ಹೇಳ್ತೀವಿ ಇದೆಲ್ಲ ಯೂಸ್ ಮಾಡೋದಂತ, ಬಟ್ ನಾನು ಇದುವರೆಗೆ ಅದನ್ನ SPM ಅಕಾಡೆಮಿ ಆಪ್ ಇನ್ಸ್ಟಾಲ್ ಮಾಡಿದ್ದಿಲ್ಲ. ಬಟ್ ನಿನ್ನೆ ನೋಡಿದಾಗ ಅದು ಗೊತ್ತಾಯ್ತು. ಸೊ ಅದರಲ್ಲಿ ಎಷ್ಟೊಂದು ಕೋರ್ಸ್ಗಳಿದೆ, ಎಷ್ಟೊಂದು ಲೀಡರ್ಶಿಪ್ ರಿಲೇಟೆಡ್, ಡಿಜಿಟಲ್ ರಿಲೇಟೆಡ್ ಎಷ್ಟೊಂದು ಇದೆ. ಆ ಒಂದು ಆಪ್ ಅನ್ನು ಯೂಸ್ ಮಾಡಿ ನಾವೊಂದು ಉಪಯೋಗಿಸ್ಬೇಕಂತ ಎಲ್ಲರಿಗೂ ಕೇಳ್ಕೊಳ್ತೀನಿ. ಯಾರೆಲ್ಲ ಇನ್ಸ್ಟಾಲ್ ಮಾಡಿಲ್ಲ ಅದು ಆಪ್ ಅನ್ನು ಇನ್ಸ್ಟಾಲ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನೊಂದು ಡಿಜಿಟಲ್ ನೆಟ್ವರ್ಕಿಂಗ್ ಅಂತ ಹೇಳ್ತಾರೆ ಎಲ್ರು ಅಲ್ವಾ? ಸೊ ಅದು ಕೂಡ ನಾವು ಮಾಡ್ತಾ ಇಲ್ಲ. ಸೊ ನಾನಂತೂ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್, ಆಮೇಲೆ ಲಿಂಕ್ಡ್ ಇನ್, ಸೊ ಅದಕ್ಕೆ ಅದರ ತಿಳಿದಂಗೆ ಜಿಶಾದ್ ಬಕರ್ ಅವರ ಒಂದು ವಿಡಿಯೋ ಇದೆ, ಅದನ್ನು ನೋಡೋಣ. ಸೊ ಇದರಲ್ಲಿ ಆಕ್ಚುಲಿ ಸಲ್ಮಾ ಮೇಡಮ್ ಮತ್ತೆ ವೆಂಕಟೇಶ್ ಅವರು ಡಿಜಿಟಲ್ ನೆಟ್ವರ್ಕಿಂಗ್ ಅವರಿಗೆ ಸ್ವಲ್ಪ ಅನುಭವ ಇರುತ್ತೆ, ಅದನ್ನು ಕೂಡ ಅವ್ರನ್ನ ಶೇರ್ ಮಾಡಲು ಕೊನೆಗೆ ಕೇಳೋಣ. ಸೊ ಇದಾದ ಮೇಲೆ ನಾವು ನೆಕ್ಸ್ಟ್ ನಮ್ಮ ಶೇರಿಂಗ್ ಮಾಡೋಣ. ಸೊ ಇದ್ರ ರಿಲೇಟೆಡ್ ಕೂಡ ನೀವು ಶೇರ್ ಮಾಡೋದು. ಮತ್ತೆ ನಿನ್ನೆ ಸಂಧ್ಯಾ ಮೇಡಮ್ ಹೇಳಿದ ಹಾಗೆ ನಮ್ಮ ಬಿಸ್ನೆಸ್ ಅನ್ನು ಹೇಗೆ ನಾವು ಇದು ನಮ್ಮ ವಾರ್ ಸರ್ಕಲ್ ಇಂಟ್ರೊಡ್ಯೂಸ್ ಮಾಡ್ತೀವಿ, ಅದ್ರಲ್ಲಿ ನಾವು ಅವಕಾಶ ಅಂತ ಉಪಯೋಗಿಸಂಗಿಲ್ಲ ಮತ್ತು ಪ್ರಾಡಕ್ಟ್ಸ್ ಅಂತ ಯೂಸ್ ಮಾಡಂಗಿಲ್ಲ. ಇವೆರಡನ್ನ ಯೂಸ್ ಮಾಡದೆ ನಾವು ಹೇಗೆ ನಾವು ಈ ಒಂದು ಬಿಸ್ನೆಸ್ ಬಗ್ಗೆ ಹೇಳ್ತೀವಿ ಅಂತ ಅದನ್ನ ನಾವು ಎಲ್ಲರೂ ಶೇರ್ ಮಾಡೋಣ. ಸೊ ನಾನು ಶೇರ್ ಮಾಡ್ತೀನಿ ಕ್ವಿಕ್ ಆಗಿ SPM ಅಕಾಡೆಮಿಯಿಂದ ಒಂದು ವಿಡಿಯೋನ. ರೆಕಾರ್ಡಿಂಗ್ ಆಗ್ತಾ ಇದೆ. ಇದು 18 ನಿಮಿಷ ಇದೆ ವಿಡಿಯೋ. ಪ್ಲೇ ಆಗ್ತಾ ಇಲ್ಲ, ಒಂದು ನಿಮಿಷ ನೋಡ್ತೀನಿ. SPBM ಅಕಾಡೆಮಿಯಿಂದ ಝೂಮ್ ಅಲ್ಲಿ ಯಾವ್ದು ವಿಡಿಯೋಸ್ ಬರಲ್ಲ. ಅದು SPBM ಅಕಾಡೆಮಿ ಇಸ್ ಫಾರ್ ಇಂಡಿವಿಜುವಲ್ ಓನ್ಲಿ. ಯು ಕೆನಾಟ್ ಶೇರ್ ಇಟ್ ಇನ್ ಎನಿ ಇದು. ಓಕೆ ಮ್ಯಾಮ್. ಸೊ ಎವ್ರಿವನ್ ಹ್ಯಾಸ್ ಟು ಡೌನ್ಲೋಡ್ ದಟ್. ಅವ್ರವ್ರೇ ಹಾಕೊಳ್ಬೇಕು, ನೋಡ್ಕೊಳ್ಬೇಕೆ ಹೊರತು ಬೇರೆಯವ್ರಿಗೆ ನಾವು ಕಳ್ಸಂಗೂ ಇಲ್ಲ, ಏನ್ ಮಾಡಕ್ಕಾಗಲ್ಲ. ಸರಿ ಮೇಡಮ್, ಓಕೆ. ಸೊ ಈಗ ಆಪ್ಷನ್ ಕೊಟ್ಟಿಲ್ಲ ಅವರು. ಮತ್ತೆ ನೆಕ್ಸ್ಟ್ ಶೇರಿಂಗ್ ಸ್ಟಾರ್ಟ್ ಮಾಡೋಣ ಹಂಗಿದ್ರೆ. ಸೊ ಯಾರೆಲ್ಲ ನೀವು ಈಗ ಶೇರ್ ಸ್ಟಾರ್ಟ್ ಮಾಡ್ಬೋದು. ಏನಂದ್ರೆ ಮೇನ್ ಈ ಒಂದು ಇದ್ರ ಬಗ್ಗೆ ನಾವು ಏನು ಪ್ಲಾನ್ ಮಾಡಿದ್ರೆ ಶೇರಿಂಗ್ ನಿಮ್ಮ ಹೌ ಡು ವಿಲ್ ಇಂಟ್ರೊಡ್ಯೂಸ್ ಅಬೌಟ್ ಮೋದಿಕೇರ್ ಬಿಸ್ನೆಸ್ ವಿದೌಟ್ ಯೂಸಿಂಗ್ ಆಪರ್ಚುನಿಟಿ ಅಥವಾ ಅವಕಾಶ ಮತ್ತು ಪ್ರಾಡಕ್ಟ್ಸ್, ಇವೆರಡನ್ನ ಯೂಸ್ ಮಾಡದಲ್ಲೇ ನೀವು ಹೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ನೆಕ್ಸ್ಟ್ ಈ ಡಿಜಿಟಲ್ ನೆಟ್ವರ್ಕಿಂಗ್ ಬಗ್ಗೆ, ಡಿಜಿಟಲ್ ಪ್ಲಾಟ್ಫಾರ್ಮ್ ಹೇಗೆ ಯೂಸ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಕೂಡ ನೀವು ಹೇಳ್ಬೋದು. ಮತ್ತೆ SPM ಅಕಾಡೆಮಿ ಕೂಡ ನೀವೆಲ್ಲ ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು. ಈ ಒಂದು ಮೂರನ್ನ ಶುರು ಮಾಡೋಣ.
ಸೊ ಮೊದಲಿಗೆ ನಾನು ವೆಂಕಟೇಶ್ ಅವ್ರನ್ನ ಇನ್ವೈಟ್ ಮಾಡಲು ಇಷ್ಟಪಡ್ತೀನಿ, ಯಾಕಂದ್ರೆ ಅವ್ರು ಆಲ್ರೆಡಿ ಡಿಜಿಟಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ಅವರು ಅದರಲ್ಲಿ ಶೇರ್ ಮಾಡ್ಬೋದು ಅಂತ. ವೆಲ್ಕಮ್ ವೆಂಕಟೇಶ್. ಮತ್ತೆ ಇಲ್ಲಿ ಉಳಿದವರೆಲ್ಲ ಹ್ಯಾಂಡ್ ರೈಸ್ ಮಾಡಿ ಕ್ವಿಕ್ ಆಗಿ. ಸೊ ಎಲ್ಲರಿಗೂ ನಮಸ್ಕಾರ. ಓಕೆ, ಸೊ ಡಿಜಿಟಲ್ ನೆಟ್ವರ್ಕಿಂಗ್ ಅದರಲ್ಲಿ ಬಂದು ಎರಡು ಆಗಿದೆ. ಇಟ್ಸ್ ಅ ಬೋತ್ ಗುಡ್. ಅದರಲ್ಲಿ ಏನು ಒಳ್ಳೇದಂದ್ರೆ ಇಟ್ ಈಸ್ ತುಂಬಾ ಈಸಿಯಾಗಿ ಯೂಸ್ ಮಾಡಬಹುದು, ಈಸಿಯಾಗಿ ಅಳವಡಿಸ್ಕೊಳ್ಬಹುದು. ಮತ್ತೆ ಇನ್ನೊಂದು ಏನಂದ್ರೆ ಈಗ ಆಲ್ರೆಡಿ ನಮ್ಮ ಮೋದಿ ಕ್ಯಾರ್ನವರು ಒಂದು ಟೂಲ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದು ಅದನ್ನು ಉಪಯೋಗಪಡಿಸಿಕೊಂಡು ನಮ್ಮ ಬಿಸ್ನೆಸ್ ಅನ್ನು ಪ್ರಮೋಟ್ ಮಾಡಬಹುದು. ಇಟ್ಸ್ ಒನ್ ಆಫ್ ದಿ ಇದು ಬಂದು ಬ್ರ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತದೆ ಅಂತ ಹೇಳ್ಬಹುದು. ಓಕೆ, ಅದಕ್ಕೆ ಮುಂಚೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೇನೆ. ನನ್ನ ಹೆಸರು ವೆಂಕಟೇಶ್. ನಾನು ಒಂದು 4-5 ಸಾಫ್ಟ್ವೇರ್ ಕಂಪನಿಯಲ್ಲಿ MNC ಯಲ್ಲಿ ಕೆಲಸ ಮಾಡಿದ್ದೇನೆ. ಈಗ ಸ್ವಂತವಾಗಿ ಡಿಜಿಟಲ್ ಮಾರ್ಕೆಟಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಈ ಮೋದಿ ಕೇರ್ ಅಲ್ಲಿಯೂ ನಾನು ನನ್ನನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಉಪಯೋಗವಾಗ್ತಾ ಇದೆ. ಈ ಮೋದಿ ಕೇರ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೇನೆ. ಸೊ ಇದರ ಬಗ್ಗೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ. ಧನ್ಯವಾದಗಳು. ಶಿವಪುರ ಸರ್, ನಿಮ್ಮ ವಾಯ್ಸ್ ಮ್ಯೂಟ್ ಆಗಿದೆ ಕಾಣ್ತದೆ. ಹೌದು, ವೆಂಕಟೇಶ್ ಅದೇ ಕೇಳ್ತಾ ಇದ್ದೆ. ಸೊ ನಿಮಗೆ ಒಂದು 2 ನಿಮಿಷ ಶೇರ್ ಮಾಡ್ಬೋದು ಅಂದ್ರೆ ಲಿಂಕ್ಡ್ ಇನ್ ಹೇಗೆ ಯೂಸ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಇದು ಯೂಟ್ಯೂಬ್ ಅವೆಲ್ಲ ಹೇಗೆ ಯೂಸ್ ಮಾಡ್ಬೋದು ಅಂತ ಕೇಳ್ಬೋದು. ನಿಮ್ಗೆ ಹೇಳಕ್ಕಾಗತ್ತಾ? ಸ್ವಲ್ಪ 1-2 ನಿಮಿಷ ಶೇರ್ ಮಾಡ್ಬೋದು ಅಂದ್ರೆ ಮಿನಿಮಮ್ ಏನ್ ಸ್ಟಾರ್ಟ್ ಮಾಡೋದು. ಅಟ್ಲೀಸ್ಟ್ ನಾನು ನೋಡ್ಬಟ್ಟೆ ಆ ವಿಡಿಯೋದಲ್ಲಿ ಅಟ್ಲೀಸ್ಟ್ ವಿ ಕ್ಯಾನ್ ಕ್ರಿಯೇಟ್ ಅಕೌಂಟ್ ಅಂಡ್ ಯು ಕ್ಯಾನ್ ಬಿ ಆನ್ ಲೈವ್. ಸೊ ಅದೇ ತರ ಇದ್ರೂ ಕೂಡ ನಾವು ಒಂದು ನೆಟ್ವರ್ಕಿಂಗ್ ಅಲ್ಲಿ ಡಿಜಿಟಲ್ ಆಗಿ ಯೂಸ್ ಮಾಡ್ಬೋದು ಅಂತ ಕೇಳ್ಪಟ್ಟೆ. ಸೊ ಇದರಲ್ಲಿ ಅದೇ ಇದು ಎಲ್ಲದೂ ಒಂದು ಟೂಲ್. ಇಟ್ಸ್ ಇದು ಮೈ ಎಕ್ಸ್ಪೀರಿಯನ್ಸ್ ಅಂತ ನೋಡುವಾಗ ಇದು ಎಲ್ಲಾನು ಬಂದು ಒಂದೊಂದು ಟೂಲ್ ನಮ್ಗೆ. ಸೊ ಹೇಗೆ ಬಂತು ನಮ್ಮ ನಲ್ಲಿ ಒಂದು ಟೂಲ್, SBBM ಒಂದು ಟೂಲ್, ಕಲೀಲಿಕ್ಕೆ ಒಂದು ಟೂಲ್, ಆ ತರನೇ ಯೂಟ್ಯೂಬ್ ಒಂದು ಟೂಲ್ ನಮ್ ಬಿಸ್ನೆಸ್ ಅನ್ನು ಪ್ರಮೋಟ್ ಮಾಡ್ಕೊಳ್ಳಿಕ್ಕೆ. ಸೊ ಫಸ್ಟ್ ಬಂದು ನಾವು ಯಾವ ಟೂಲ್ ಅನ್ನು ಉಪಯೋಗ ಪಡಿಸ್ತೇವೆ, ತುಂಬಾ ಹಲವಾರು ಟೂಲ್ಗಳಿದೆ. ಲಿಂಕ್ಡ್ ಇನ್ ಒಂದು ಟೂಲ್, ಯೂಟ್ಯೂಬ್ ಒಂದು ಟೂಲ್, ಇನ್ಸ್ಟಾಗ್ರಾಮ್ ಒಂದು ಟೂಲ್, ಫೇಸ್ಬುಕ್ ಒಂದು ಟೂಲ್. ಇಟ್ಸ್ ಆಲ್ ಒಂದೊಂದು ಟೂಲ್. ವಾಟ್ಸ್ಆಪ್ ನೋಡಿದ್ರೆ ವಾಟ್ಸ್ಆಪ್ ಒಂದು ಟೂಲ್. ಸೊ ಎಲ್ಲದೂ ಒಂದು ಟೂಲ್ ಇದೆ. ಯಾವುದು ಅಂತ ನಾವು ಒಂದು ಡಿಸೈಡ್ ಮಾಡ್ಕೊಳ್ಬೇಕು. ನಮ್ಗೆ ಯಾವ್ದು ಇಷ್ಟ ಆಗ್ತಾ ಇದೆ, ಇಲ್ಲ ನಾವು ಯಾವ್ದು ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಇದು ಬೇರೆ ಎಲ್ಲ ನೋಡೋದ್ ಬಿಟ್ಟು ಫಸ್ಟ್ ನಾವು ವಾಟ್ಸ್ಆಪ್ ಅನ್ನು ನಾವು ಪಡಿಸ್ಕೊಳ್ಬೇಕು. ಸೊ ಅದ್ರಲ್ಲಿಯೇ ನಾವು ವಿ ಆರ್ ವೆರಿ ಮಚ್ ಲ್ಯಾಗಿಂಗ್ ಅಂತ ಹೇಳ್ಬಹುದು. ಸೊ ವಾಟ್ಸ್ಆಪ್ ಅಲ್ಲಿ ನೋಡಿದ್ರೆ ಫಸ್ಟ್ ವಾಟ್ಸ್ಆಪ್, ಈಗ ನಾರ್ಮಲ್ ವಾಟ್ಸ್ಆಪ್ ಇದೆ, ವಾಟ್ಸ್ಆಪ್ ಬಿಸ್ನೆಸ್ ಅಂತ ಇದೆ. ಸೊ ನಾವು ವಾಟ್ಸ್ಆಪ್ ಬಿಸ್ನೆಸ್ ಮಾಡ್ಬೇಕು, ಮತ್ತೆ ವಾಟ್ಸ್ಆಪ್ ನಲ್ಲಿ ಸ್ಟೇಟಸ್ ಹಾಕೊಳ್ಬೇಕು. ಸೊ ನಾವು ಎಷ್ಟು ಜನ ನಾವು ವಾಟ್ಸ್ಆಪ್ ಅನ್ನು ಸ್ಟೇಟಸ್ ಹಾಕೊಳ್ತೇವೆ, ನಾವು ಅದೇ ಪ್ರೈಡ್ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ ನಮ್ಮ ಲೀಡರ್ಸ್ ಎಲ್ಲರೂ. ಸೊ ಆ ಪ್ರೈಡ್ ಅಲ್ಲಿ ನಾವು ನಮ್ಮ ಸ್ಟೇಟಸ್ ನಲ್ಲಿ ಓಕೆ ನಾನು ಮೋದಿ ಕೇರ್ ಮಾಡ್ತಾ ಇದ್ದೇನೆ, ಇದರಲ್ಲಿ ನಮ್ಗೆ ಎಕ್ಸ್ಟ್ರಾ ಇನ್ಕಮ್ ಪಡ್ಕೊಳ್ಬಹುದು. ಸೊ ಆ ಸ್ಟೇಟಸ್ ಅನ್ನು ನಾವು ಏನು ಈಗ ಹೊಸದಾಗಿ ಆಪರ್ಚುನಿಟಿ ಬಂದಿದೆ, ಏನು ಹೊಸದಾಗಿ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೇವೆ, ಅದನ್ನು ಸ್ಟೇಟಸ್ ಅಲ್ಲಿ ಹಾಕೊಳ್ಳುದು. ದಟ್ ಇಸ್ ಫಸ್ಟ್ ಒನ್ ಟೂಲ್, ತುಂಬಾ ಈಸಿ ಆಗಿರುವ ಟೂಲ್. ಆದ್ರೆ ಯಾವುದು ಬಂತು ನಾವು ಹಾಕಿದ ತಕ್ಷಣ ರಿಸಲ್ಟ್ ಬರಲಿಕ್ಕೆ ಕಷ್ಟ ಆಗುತ್ತದೆ, ಇಲ್ಲ ಅಲ್ಲಿ ರಿಸಲ್ಟ್ ಬರುದಿಲ್ಲ, ದೆನ್ ವಿ ಆರ್ ಡ್ರಾಪಿಂಗ್ ಇಟ್ ಔಟ್. ಫಾರ್ ಎಕ್ಸಾಂಪಲ್ ನನ್ನನ್ನೇ ನಾವು ಇದು ಮಾಡ್ಕೊಳ್ಬಹುದು. ಸೊ ನನ್ಗೆ ಬಂದು ಓಕೆ ಈಗ ಒಂದು ಒಂದ್ ತಿಂಗಳು ನಾನು ಜಾಯಿನ್ ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ನನ್ಗೆ ಒಂದು ಓಕೆ ಬರ್ತಾ ಇಲ್ಲ, ಆಗ್ತಾ ಇಲ್ಲ, ನನ್ನಿಂದ ಆಗ್ತಾ ಇಲ್ಲ ಅಂತ. ಸೊ ದಟ್ ನೆಗೆಟಿವ್ ಥಾಟ್ಸ್ ಆಲ್ವೇಸ್ ವಿಲ್ ಬಿ ದೇರ್. ಇದರಲ್ಲಿ ನೋಡುವಾಗ ಎಸ್, ಸೊ ಒಬ್ಬೊಬ್ರು ದೇ ಆರ್ ವೆಲ್ ಟು ಡೂ, ಸ್ವಲ್ಪ ಸಪೋರ್ಟ್ ಮಾಡಬಹುದಂದ್ರೆ ದೇ ಆರ್ ಡೂಯಿಂಗ್ ಇಟ್ ಆಟೋಮೆಟಿಕ್. ಬೇರೆಯವರನ್ನ ಔಟ್ಸೋರ್ಸ್ ಮಾಡ್ತಾರೆ, ನೀವು ಆ ಕೆಲಸವನ್ನು ಮಾಡ್ತೀವಿ. ಅದರಲ್ಲಿ ಏನು ಒಂದು ಅಡ್ವಾಂಟೇಜ್ ಏನಂದ್ರೆ ಅದರಲ್ಲಿ ನೆಗೆಟಿವ್ ಥಾಟ್ಸ್, ಬೇರೆಯವರು ಕೆಲಸ ಮಾಡುವಾಗ ನಮ್ಗೆ ನೆಗೆಟಿವ್ ಬರುದಿಲ್ಲ. ಅದು ಬಂದ್ರೇನು ಬರ್ಲಿಲ್ಲ ಆದ್ರೂ ಜಸ್ಟ್ ಥಿಂಗ್ಸ್ ವಿಲ್ ಬಿ ಹ್ಯಾಪನಿಂಗ್. ನಮ್ಮ ಪ್ರೊಫೈಲ್ ನಲ್ಲಿ ಆ ಇನ್ಫಾರ್ಮೇಶನ್ ಬರ್ತಾ ಇರ್ತದೆ. ಬಟ್ ಅದರಲ್ಲಿ ಪರ್ಫಾರ್ಮೆನ್ಸ್ ಆಗ್ತದಾ ಇಲ್ವಾ ಅಂತ ತಲೆಯಲ್ಲಿ ಇದಾಗುದಿಲ್ಲ, ನೆಗೆಟಿವ್ ಥಾಟ್ಸ್ ಓಡುದಿಲ್ಲ. ಸೊ ಒಂದು ಬಂತು ಫಸ್ಟ್ ನಾವು ವಾಟ್ಸ್ಆಪ್ ಅನ್ನು ಸದುಪಯೋಗಿಸಿಕೊಳ್ಳುದು, ವಿಚ್ ಇಸ್ ವೆರಿ ಮಚ್ ಈಸಿಯರ್. ಈಗ ವಾಟ್ಸ್ಆಪ್ ಅಲ್ಲಿ ಲೇಟೆಸ್ಟ್ ಆಗಿ ಬಂದಿದೆ ಟೆಲಿಗ್ರಾಮ್ ತರ ವಾಟ್ಸ್ಆಪ್ ಚಾನಲ್ ಅಂತ ಬಂದಿದೆ. ಸೊ ಅದರಲ್ಲಿ ವಾಟ್ಸ್ಆಪ್ ಚಾನಲ್ ಅನ್ನು ಹಾಕೊಳ್ಳುದು. ಸೊ ಈವನ್ ಫಾರ್ ಮೈ ಕಸ್ಟಮರ್ ಐ ಆಮ್ ಪ್ರಮೋಟಿಂಗ್ ದಿ ವಾಟ್ಸ್ಆಪ್ ಚಾನಲ್.
ಯಾಕೆಂದ್ರೆ ಈಸಿಯಾಗಿ ಎಲ್ಲರಿಗೂ ಇದಾಗ್ತದೆ. ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂತ ಹೋಗುವಾಗ ಎಕ್ಸ್ಟರ್ನಲಿ ಹೋಗ್ಬೇಕು, ಒಂದು ಆಪ್ ಇನ್ಸ್ಟಾಲ್ ಮಾಡ್ಬೇಕು. ಆದ್ರೆ ವಾಟ್ಸ್ಆಪ್ 99% ಎಲ್ಲರ ಹತ್ರನು ಹೀಗೆ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ ಒಂದು ಮತ್ತೆ ಯಾವ ಆಡಿಯನ್ಸ್ ಅನ್ನು ನಮ್ಗೆ ಇದಾಗುತ್ತದೆ, ಯಂಗ್ಸ್ಟರ್ಸ್ ಅಂದ್ರೆ ಇನ್ಸ್ಟಾಗ್ರಾಮ್, ಸ್ವಲ್ಪ ಎಲ್ಡರ್ಸ್ ಅಂದ್ರೆ ಫೇಸ್ಬುಕ್, ಈ ತರ ಡಿಫರೆಂಟ್ ಯಾವುದು ಅಂತ ಪ್ಲಾಟ್ಫಾರ್ಮ್ ಡಿಸೈಡ್ ಮಾಡ್ಕೊಂಡು ಒಂದನ್ನು ಶುರುವಿಗೆ ನಾವು ಚೂಸ್ ಮಾಡಿ ಅದನ್ನು ಫೋಕಸ್ ಮಾಡುದು, ಮತ್ತೆ ನೆಕ್ಸ್ಟ್ ಬೇರೆ ಬೇರೆಯನ್ನು ಉಪಯೋಗ ಮಾಡಿಸ್ಕೊಳ್ಳುದು. ಎಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ವೆಂಕಟೇಶ್ ಸರ್. ಸೊ ಫಸ್ಟ್ ಫ್ರೆಂಡ್ಸ್, ಎಲ್ಲರೂ ಫಸ್ಟ್ ಏನ್ ಮಾಡೋದು, ವಾಟ್ಸಪ್ ಯೂಸ್ ಮಾಡೋಣ. ಯಾಕಂದ್ರೆ ಎಲ್ಲರೂ ವಾಟ್ಸಪ್ 99% 100% ಯೂಸ್ ಮಾಡ್ತಾ ಇದೀವಿ. ಈಗ ಎಲ್ಲರೂ ಯಾರು ಇದ್ರಲ್ಲಿ ಇದೆಯೋ, ಸೊ ಡೆಫಿನೆಟ್ ಆಗಿ ವಾಟ್ಸಪ್ ನಾನು ಸ್ಟೇಟಸ್ ಯೂಸಲ್ಲಿ ನೋಡಲ್ಲ, ಬಟ್ ನೋಡಿದೀನಿ ಎಲ್ಲರೂ ಸ್ಟೇಟಸ್ ಅವ್ರ ಇವ್ರದ್ದು ನೋಡ್ತಾ ಇರ್ತಾರೆ. ಸೊ ಅದರ ಬದಲಾಗಿ ನಾವು ಒಂದು ನಮ್ಮ ಬಿಸ್ನೆಸ್ಗೆ ಉಪಯೋಗ ಅಂತ ಒಂದು ಸ್ಟೇಟಸ್ಗಳನ್ನು ಹಾಕಿ ಅದನ್ನ ಪ್ರಮೋಟ್ ಮಾಡೋಣ. ಸೊ ಥ್ಯಾಂಕ್ ಯು ವೆಂಕಟೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ನೆಕ್ಸ್ಟ್ ಯಾರು ಬರ್ತೀರಾ? ಮಹೇಶ್ ಸರ್, ಹ್ಯಾಂಡ್ ರೈಸ್ ಮಾಡಿ ಉಳಿದವರು. ಎಸ್ ಸರ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ನನ್ನ ಹೆಸರು ಮಹೇಶ ಅಂತ. ನಾನು ಎಲೆಕ್ಟ್ರಿಷಿಯನ್ ಆ್ಯಂಡ್ ಪ್ಲಂಬಿಂಗ್ ವರ್ಕ್ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ಒಂದು ವಂಡರ್ಫುಲ್ ಅವಕಾಶದಲ್ಲಿದ್ದೀನಿ. ಹೊರಗಡೆ ಏನು ನಮ್ಮ ಬೇರೆ ಬೇರೆ ಕೆಲಸಗಳಲ್ಲಿ ಸೊ ನಾವು ಅಂದ್ಕೊಂಡಂಗೆ ಏನದು ಪಡ್ಕೊಳ್ಳಿಕ್ಕೆ ಆಗದಿರೋದನ್ನ ನಾವು ಇಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಎಷ್ಟು ಜನ ಪ್ರೂವನ್ ಮಾಡಿದ್ದಾರೆ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕನಸು ಕೂಡ ಈಡೇರಿಸ್ಕೊಳ್ಬೇಕು ಅಂತಾನೆ. ಪರ್ ಮಂತ್ 1 lakh ಇನ್ಕಮ್ ಬರ್ತಾ ಇದೆ. ಸೊ ನಾನು ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅನ್ನೋದೇ ನನ್ನ ಗುರಿ. ಜೊತೆಗೆ ನನ್ನ ನಂಬಿ ಬಂದವರು ಕೂಡ ಒಂದು ಇನ್ಕಮ್ ಕೊಡಿಸ್ಬೇಕು ಅಂತ. ಸರ್ ಹೇಳಿದಾಗೆ ಈಗ ನೀವು ಬಿಸ್ನೆಸ್ ಆಪರ್ಚುನಿಟಿ ಅಂದ್ರೆ ಇನ್ನೊಬ್ಬರಿಗೆ ಹೇಳೋದು, ಬಟ್ ಏನಂದ್ರೆ ವಾರ್ಮ್ ಸರ್ಕಲ್, ಬಟ್ ನೀವು ಶುಡ್ ನಾಟ್ ಯೂಸ್ ಅವಕಾಶ ಮತ್ತು ಪ್ರಾಡಕ್ಟ್ಸ್ ಇವೆರಡು ಯೂಸ್ ಮಾಡಿದ್ರೆ ನೀವು ಹೇಗೆ ಬಿಸ್ನೆಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದನ್ನ ಮಾಡಿ. ಥ್ಯಾಂಕ್ ಯು. ಎಸ್. ಸೊ ಅದಕ್ಕೂ ಮೊದಲು ನಾನು ಒಂದು ಸಣ್ಣದೊಂದು ಕತೆ ಹೇಳಿ ಮುಂದೆ ಬರ್ತೀನಿ. ನನಗೆ ಅದು ಆ್ಯಕ್ಚುಲಿ ಬೇಸಿಕ್ ಗ್ರೂಪಲ್ಲಿ ಬಂದಿದೆ. ಅದೇ ಎಲ್ಲರಿಗೂ ಗೊತ್ತಿದೆ, ಎಲ್ಲರ ಮನೇಲಿ ಇರುತ್ತೆ ಸಣ್ಣ ಸೂಜಿ. ಸೊ ಅದು ಒಂದು ಕಡೆ ಚೂಪಾಗಿರುತ್ತೆ, ಮನೆ ಇರುತ್ತೆ ಒಂದು ಸೈಡು, ಇನ್ನೊಂದು ಕಡೆ ಹೋಲ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ಸೈಡ್ ದಾರ ಹಾಕ್ತೀವಿ, ಇನ್ನೊಂದು ಕಡೆ ಸೊ ಅದನ್ನು ನಾವು ಬಟ್ಟೆ ಹೊಲಿಬೇಕಾದ್ರೆ ಸೊ ಅದು ಒಂದು ಕಡೆ ಚುಚ್ಚಿಬಿಟ್ಟು ಆಮೇಲೆ ದಾರನ ಹೋಲಿಸ್ತಾ ಹೋಗ್ತೀವಿ. ಸೊ ಇದು ಕಾಮನ್ ಆಗಿರುತ್ತೆ. ಸೊ ಇದನ್ನ ನೋಡಿ ಒಬ್ಬ ವ್ಯಕ್ತಿ ಅದನ್ನ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈ ಎರಡು ಅಂದರೆ ಒಂದು ಚೂಪಾಗಿರೋದು ಮತ್ತೆ ಒಂದು ಹೋಲನ್ನು ಎರಡು ಒಂದೇ ಕಡೆನೇ ಇಡ್ತಾರೆ. ಒಂದೇ ಕಡೆ ಇಟ್ಟಾಗ ಅದು ಒಂದು ವರ್ಕಿಂಗ್ ಅಂದರೆ ಏನು ಹೊಲಿಗೆ ಮಷಿನ್ ಗೊತ್ತಿರುತ್ತೆ. ಸೊ ಅದು ಎಷ್ಟು ಸ್ಪೀಡಾಗಿ ಕೆಲಸ ಮಾಡುತ್ತೆ ಅಂತ. ಅಂದರೆ ಒಂದು ಬಟ್ಟೆ ಹೊಲಿಬೇಕಂದ್ರೆ ಈಗ ಅದು ವೇಗವಾಗಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಥರ ಒಂದು ಯೋಚನೆ ಮಾಡಿ ಅವರನ್ನು ಒಂದು ಕಡೆಯನ್ನೇ ಮಾಡಿದರು. ಸೊ ಇದಕ್ಕೆ ಕನ್ವರ್ಟ್ ಆಗಿ ನಮ್ಮ ಬಿಸ್ನೆಸ್ಸನ್ನು ನಾವು ಈಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಅದಕ್ಕೆ ಏನು ಪ್ರತಿಫಲ ಬರ್ತಾ ಇದೆಯಲ್ಲ, ಸೊ ಇದಿಷ್ಟೇ ಆಗ್ತಾ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಅಂದರೆ ಎಲ್ಲರ ಲೈಫಲ್ಲೂ ಬದಲಾವಣೆ ಬೇಕು ಅಂದರೆ ನಾನು ಬೇರೆ ಥರ ಯೋಚನೆ ಮಾಡಲೇಬೇಕು, ಬೇರೆ ಬೇರೆ ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಸೊ ಆವಾಗ ನಾವು ಇದ್ದಕ್ಕಿಂತ ಮುಂದಿನ ಸ್ಟೇಜ್ಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈಗ ಬೇರೆಯವ್ರಿಗೆ ಪ್ಲ್ಯಾನ್ ಅಥವಾ ಏನು ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ನಾನು ಫಸ್ಟು ಅವರ ಸೋರ್ಸ್ ಬಗ್ಗೆ ಹೋಗ್ತೀನಿ. ಅಂದರೆ ಏನು ಮಾಡ್ತಾ ಇದ್ದೀರಾ ಅಥವಾ ನೀವೇನು ಅರ್ನ್ ಮಾಡ್ತಾ ಇದ್ದೀರಾ, ಹೇಗಿದೆ ನಿಮ್ಮ ಫ್ಯಾಮಿಲಿ ಆ ಥರ ಆ ಒಂದು ಇದ್ರ ಮೇಲೆ ಎಕ್ಸ್ಟ್ರಾ ಇನ್ಕಮ್ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಅವರಿಗೆ ನಿಮ್ಗೆ ಎಕ್ಸ್ಟ್ರಾ ಬಂದರೆ ಎಕ್ಸ್ಟ್ರಾ ಒಂದು 500,000 ಬಂದರೆ ನಿಮ್ಗೆ ಒಳ್ಳೇದು ಅಂದರೆ ಚೆನ್ನಾಗಿರುತ್ತಾ ಕೇಳ್ತಾನೆ. ಅವಾಗ ಖಂಡಿತ ಎಲ್ಲರೂ ಅದನ್ನು ಇಷ್ಟಪಟ್ಟೆ ಬರ್ತಾರೆ. ಯಾರಿಗೂ ದುಡ್ಡು ಬೇಡ ಅಂತಿಲ್ಲ, ಪ್ರತಿಯೊಬ್ಬನಿಗೂ ದುಡ್ಡು ಬೇಕು. ಬಟ್ ಒಬ್ಬರು ಒಂಥರ ಬೇರೆ ಇದರಲ್ಲಿ ಆ ಥರ ಬೇರೆ ಬೇರೆ ಹೇಳ್ಬೋದು. ಸೊ ಆವಾಗ ಅವರು ದುಡ್ಡು ಬೇಕು ಅಂದರೆ ಸಿಂಪಲ್ ಆಗಿ ನೀವೆಲ್ಲ ಹೇಗೆ ಅಂದರೆ ಹೊರಗಡೆ ಎಲ್ಲೆಲ್ಲೋ ಪ್ರಾಡಕ್ಟ್ ಬಳಸ್ಕೊಂಡು ಅಂದರೆ ನಿಮಗೆ ಬೇಕಾಗಿರೋ ಏನು ಸಾಮಾನುಗಳನ್ನು ತಗೊಂಡು ನೀವು ಅಂದರೆ ಜೀವನ ನಡೆಸ್ತಾ ಇದ್ದೀರಾ. ಸೊ ಅಲ್ಲಿ ನಿಮಗೆ ಯಾವುದೇ ಅಂದರೆ ಎಕ್ಸ್ಟ್ರಾ ಇನ್ಕಮ್ ಏನು ಬರಲ್ಲ. ಸೊ ನಾನು ನನ್ನ
ಈ ನನ್ನ ಏನು ನಮ್ಮ ಮನೆಗೆ ಬೇಕಾಗಿರೋ ವಸ್ತುಗಳನ್ನು ನಾನು ಬಳಸ್ಕೊಂಡು ಸೊ ನಾನು ಎಕ್ಸ್ಟ್ರಾ ಇನ್ಕಮ್ ಪಡ್ಕೊಳ್ತಾ ಇದ್ದೀನಿ, ಜೊತೆಗೆ ನನ್ನ ಆರೋಗ್ಯ ಕೂಡ ನಾನು ವೃದ್ಧಿಸ್ತಾ ಇದ್ದೀನಿ. ಇದರಿಂದ ನನಗೆ ಏನು ನನ್ನ ಹೆಲ್ತ್ ಚೆನ್ನಾಗಿರುತ್ತೆ, ಬಟ್ ಹೆಲ್ತ್ ಆ್ಯಂಡ್ ವೆಲ್ತ್ ಅಂದರೆ ಸ್ವಲ್ಪ ಏನು ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಇದೇ ಕ್ಯಾಶ್ ಬ್ಯಾಕನ್ನು ನಿಮಗೂ ಇಷ್ಟ ಇದ್ದರೆ ನೀವು ಖಂಡಿತ ಇದನ್ನು ಹೇಗೆ ಅಂತ ಯಾವ ಥರ ಇದ್ರ ಬಗ್ಗೆ ತಿಳ್ಕೊಳ್ಬೋದು ಅಂತ ಹೇಳ್ತಾ ಈ ಥರ ಒಂದು ಸಜೆಸ್ಟ್ ಮೇಲೆ ನಾನು ಅವರನ್ನು ವೆಲ್ಕಮ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಆದರೂ ಪ್ರಾಡಕ್ಟ್ ಸ್ವಲ್ಪ ಬಂತು ಅಲ್ಲಿ, ಅದು ಆ್ಯಕ್ಚುಲಿ ಎಸೆನ್ಷಿಯಲ್ ಆಗಿರೋದ್ರಿಂದ ನಾವು ಪ್ರಾಡಕ್ಟ್ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಮನೆಗೆ ಏನು ಬೇಕಾಗಿರೋದು ನೀವು 100% ಬಳಸ್ತೀರಲ್ಲ, ಸೊ ಆ ಒಂದು ಇದಕ್ಕೆ ನಾನು ಅಲ್ಲಿ ಬಳಸ್ಕೊಂಡೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಹೇಶ್ ಸರ್. ಅದು ಚಾಲೆಂಜ್ ಇದೆ, ಸೊ ವಿಲ್ ಗೆಟ್ ಗೈಡೆನ್ಸ್ ಫ್ರಮ್ ಸಂಧ್ಯಾ ಮೇಡಮ್ ಅಬೌಟ್ ಅವಾಯ್ಡ್ ದಟ್. ಥ್ಯಾಂಕ್ ಯು ಮಹೇಶ್ ಸರ್. ಸೊ ನಿಮ್ಮ ಕನಸು ನನಸಾಗಲಿ, ನಿಮ್ಮ ಏನು 1 ಲಕ್ಷ ರೂಪಾಯಿ ಸಂಪಾದನೆ. ನಿಮ್ಮ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಅದ ಐಡಿಯಾ ಅಂದ್ರೆ ನಾವು ಡಿಫ್ರೆಂಟ್ ಆಂಗಲ್ ಇಂದ ನೋಡಿ, ಸೊ ಏನು ಸಾಧ್ಯತೆಗಳು, ಹೊಸ ಸಾಧ್ಯತೆಗಳನ್ನ ಸೃಷ್ಟಿ ಮಾಡಿ ನಮ್ಮ ಬಿಸ್ನೆಸ್ ಬೆಳೆಸಬೇಕಾಗಿದೆ. ಸೊ ಅದು ಒಂದು ಒಳ್ಳೆ ಸೂಜಿಯ ಒಂದು ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಹೇಶ್ ಸರ್. ನೆಕ್ಸ್ಟ್ ಪ್ರೇಮ ಮೇಡಮ್ ಬರ್ತೀರಾ? ವೆಲ್ಕಮ್ ಪ್ರೇಮ ಮೇಡಮ್. ನಿಮ್ಮ ವಿಡಿಯೋ ಸ್ಟಕ್ ಆಗಿದೆ, ಸೊ ಬೇರೆ ಯಾರ್ದು ಬರ್ಬೋದು. ಕ್ವಿಕ್ ಹ್ಯಾಂಡ್ ರೈಸ್ ಮಾಡಿ. ಸೊ ಬೆಳಗಿನ ಅಮೂಲ್ಯ ಸಮಯ, ಸೊ ಲೆಟ್ಸ್ ನಾಟ್ ವೇಸ್ಟ್. ವೆಲ್ಕಮ್ ಬ್ಯಾಕ್ ನಾಗರತ್ನ ಮೇಡಮ್. ಇರ್ಲಿಲ್ಲ ಸ್ವಲ್ಪ ದಿನ, ನೀವು ಬರ್ಬೋದು. ಎಸ್ ಶಾರದಾ ಮೇಡಮ್. ಗುಡ್ ಮಾರ್ನಿಂಗ್. ಒಂದು ಸ್ಟೋರಿಯಿಂದ ಶುರು ಮಾಡಕ್ಕೆ ಇಷ್ಟಪಡ್ತೀನಿ. ಒಂದು ಅಜ್ಜ ಮತ್ತು ಮೊಮ್ಮಗ ಇದ್ದ. ಸೊ ಅಜ್ಜ ಅವನಿಗೆ ಒಂದು ಈಗ ಎನ್ವೈರನ್ಮೆಂಟ್ಗೆ ಪ್ಲಾಂಟ್ ಹಾಕ್ಬೇಕಲ್ವಾ, ಪ್ಲಾಂಟಿಂಗ್ ಎ ಟ್ರೀ ಅನ್ನೋ ಥರ. ಸೊ ಅವ್ರಿಗೆ 2 ಪಾಟ್ನ ಗಿಫ್ಟ್ ಮಾಡಿದ್ರು. ಹೇಳಿದ್ರು, ಒಂದನ್ನ ನೀನು ಮನೆ ಒಳಗಡೆ ಇಡು, ಒಂದು ಪಾಟ್ನ ಹೊರಗಡೆ ಇಡು ಅಂತ ಕೊಟ್ಟಿದ್ರು. ಸರಿ ಅಂತ ಆ ಹುಡುಗ 2 ಅಜ್ಜ ಹೇಳಿರೋ ತರ ಇಟ್ಟಿದ್ದ. ಆಮೇಲೆ ಅವನಿಗೊಂದು ಪ್ರಶ್ನೆ ಇತ್ತು, ಅಜ್ಜ ಇವಾಗ 2 ಬೇರೆ ಬೇರೆ ಕಡೆ ಇಟ್ಟಿದ್ದೀನಲ್ಲ, ಇದರಲ್ಲಿ ಯಾವುದು ಫಸ್ಟ್ ಬೆಳೆಯುತ್ತೆ ಅಂತ ಕೇಳ್ತಾನೆ. ಆಗ ಅಜ್ಜ ಹೇಳಿದ್ರು, ನಿನಗೆ ಯಾವುದು ಬೆಳೆಯುತ್ತೆ ಅಂತ ನೀನ್ ಹೇಳು ಫಸ್ಟ್ ಅಂತ ಕೇಳಿದಕ್ಕೆ ಆ ಹುಡುಗ ಹೇಳ್ತಾನೆ, ನಾನು ಮನೆ ಒಳಗಡೆ ಇಟ್ಟಿರೋದು ಬೆಳೆಯುತ್ತೆ, ಯಾಕಂದ್ರೆ ಅದು ಏನ್ ಹೇಳೋದು, ಒಂಥರ ಸೇಫ್ ಆಗಿರುತ್ತೆ, ಯಾವುದು ಬಂದು ತಿನ್ನಲ್ಲ, ಏನು ಡ್ಯಾಮೇಜಸ್ ಆಗಲ್ಲ, ಅದಕ್ಕೆ ಅದು ಚೆನ್ನಾಗೇ ಬೆಳೆಯುತ್ತೆ, ಸೇಫ್ ಆಗೂ ಇರುತ್ತೆ ಅಂತ ಹೇಳ್ತಾನೆ ಕಂಡೀಷನ್ ಅಲ್ಲಿ. ಓಕೆ, ಆಗ ಅಜ್ಜ ಸರಿ ಓಕೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಹೋಗಿ ಒಳಗಡೆ ಇರೋ ಪ್ಲಾಂಟ್ ನೋಡ್ತಾರೆ. ನೋಡಿದಾಗ ಅದು ಒಂದು ಸ್ವಲ್ಪ ಎತ್ತರಕ್ಕೆ ಮಾತ್ರ ಬೆಳೆದಿರುತ್ತೆ ಅಷ್ಟೆ. ಸರಿ ಬಾ, ನಾನು ಹೋಗಿ ಗಿಡ ತೋಟದಲ್ಲಿ ಹಾಕಿದೀವಲ್ಲ ಅದು ಹೋಗಿ ನೋಡೋಣ ಅಂತ ಕರ್ಕೊಂಡು ಹೋದಾಗ ಅದು ಒಂದು ದೊಡ್ಡ ಮರವಾಗಿ ಆಗಿರುತ್ತೆ. ಬ್ರಾಂಚಸ್ಗಳು ಜಾಸ್ತಿ ಇರುತ್ತೆ, ನೆರಳು ಬೀಳುತ್ತೆ, ಎಲ್ಲರಿಗೂ ಕೊಡೋ ತರ ರೀತಿಯಲ್ಲಿ ಇರುತ್ತೆ. ಸೊ ಈ ಹುಡುಗನ್ಗೆ ಶಾಕ್ ಆಗುತ್ತೆ, ಇದೆಂಗೆ, ನಾನು ಒಳಗಡೆ ಅಷ್ಟು ಕೇರ್ ತಗೊಂಡಿರೋ ತರ ಇರ್ಬೇಕಾಗಿರೋ ಪಾಟು ಬರೀ ಚಿಕ್ಕದಾಗಿ ಇದೆ, ಹೊರಗಡೆ ಹಾಕಿರೋದು ಇಷ್ಟು ದೊಡ್ಡದಾಗಿದೆಯಲ್ಲ ಅಂತ. ಆಗ ಅಜ್ಜ ಹೇಳ್ತಾರೆ, ಹೌದಪ್ಪ, ಹೊರಗಡೆ ಇಟ್ಟಾಗ ಏನಾಗುತ್ತೆ, ಅದು ತುಂಬಾ ಚಾಲೆಂಜಸ್ ನ ಫೇಸ್ ಮಾಡ್ತಾ ಬರ್ಬೇಕು. ಸ್ಟ್ರಾಂಗ್ ಬರುತ್ತೆ, ಗಾಳಿಗಳು ಬಿರುಗಾಳಿ ತರ ಬರುತ್ತೆ. ಅದೆಲ್ಲ ಬಂದಾಗ ಅದು ಚಿಕ್ಕ ವಯಸ್ಸಿಂದಾನೇ ಅದು ಅದನ್ನೆಲ್ಲ ಫೇಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅದರ ರೂಟ್ಸ್ಗಳು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಓಕೆ, ಸೊ ಚಾಲೆಂಜಸ್ ಬರ್ತಾ ಬರ್ತಾ ನಾವು ಸ್ಟ್ರಾಂಗ್ ಆಗ್ತೀವಿ ಹೊರತು ಇದಾಗಲ್ಲ. ಬಟ್ ಒಳಗಡೆ ಇರೋದು ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇದ್ದಿದ್ದಕ್ಕೆ ಅದು ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಇದು ನಮ್ಮ ಬಿಸ್ನೆಸ್ಗೆ ಕನೆಕ್ಟ್ ಮಾಡ್ಬೇಕಂದ್ರೆ ಖಂಡಿತ ಹೌದು. ನಾವು ಎಷ್ಟು ಮಟ್ಟಿಗೆ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವೋ ನಾವು ಬೆಳೆಯೋದು ಅಷ್ಟೇ ರೀತಿಯಲ್ಲಿ ಇರುತ್ತೆ. ಬಟ್ ಅದೇ ಇದು ಹೊರಗಡೆ ಹೋಗಿ ನಾವು ಚಾಲೆಂಜಸ್ ನ ಫೇಸ್ ಮಾಡ್ತಾ ಮಾಡ್ತಾ ನಮ್ಗೆ ಎಸ್ ನಾನು ಇದನ್ನು ಫೇಸ್ ಮಾಡ್ಕೊಂಡು ಹೋಗ್ಬಹುದು ಅಂತ ಒಂದು ಮೈಂಡ್ ಅಲ್ಲೂ ಆಗ್ಲಿ, ನಮ್ಮ ದೇಹದಲ್ಲಿ ಎಲ್ಲದಲ್ಲೂ ನಾವು ಸ್ಟ್ರಾಂಗ್ ಆಗ್ತೀವಿ. ಸೊ
Thank you. Good morning, friends. Sharda Ambal, ಒಳ್ಳೆ ಸ್ಟೋರಿ actually, ಮೇಡಮ್, ಸ್ಟೋರಿ yeah. ಚೆನ್ನಾಗಿದೆ. ಆಕ್ಚುಲಿ ನನ್ಗೆ ತುಂಬಾ ರಿಲೇಟೆಡ್ ಆಗಿರುವಂತ ಸ್ಟೋರಿ ಅಂತ ಅನ್ಸಿತ್ತು. ಸೊ ದಟ್ಸ್ ವೈ ಥಾಟ್. ಈಗ ನಾವು ಜನರ ಹತ್ರ ಮಾತಾಡಕ್ಕೆ ಹೋಗುವಾಗ, ಲೈಕ್ ಟಾಕಿಂಗ್ ಟು ಪೀಪಲ್ ಇಸ್ ಒನ್ ಹೆಸಿಟೇಷನ್ ಸ್ಟಿಲ್ ಐ ಫೈಂಡ್. ಹಾಗಾಗಿ ನಿನ್ನೆ ನಾನು ಯಾರ ಹತ್ರನೂ ಕಾಲ್ನಲ್ಲೇ ಇರಲಿಲ್ಲ. ಬರೀ ಒಂದು ಆರ್ಡರ್ ಮಾತ್ರ ಮನೆ ಹೇಳಿರೋರಿಗೆ ಆರ್ಡರ್ ಪ್ಲೇಸ್ ಮಾಡಿ 1000 rupees ಆರ್ಡರ್ ಮೈ ಮೋದಿಕೇರ್ ಶಾಪ್ ಇಂದ ಮಾಡಿ ಕಳಿಸಿದ್ದೆ ಅವ್ರಿಗೆ. ಸೊ ಒಂದು 1 ರೂಪಿ ಆಫರ್ ಅವ್ರಿಗೆ ಸಿಗುತ್ತಲ್ಲ ಅಂತ ಹೇಳಿ. This that is only work related to Modicare I've done yesterday, to be frank. And people hatra ಮಾತಾಡ್ಬೇಕು ಅಂತ ಇರುವಾಗ ಇನ್ವಿಟೇಷನ್ ಕೊಡೋದಾಗ್ಲಿ, known people hatra I want to just do a trial on it actually. ನನ್ನ ರಿಲೇಟಿವ್ ಒಬ್ಬರಿಗೆ ನಾನು ಮಾತಾಡ್ಬೇಕು ಅಂತ ಸುಮಾರು ದಿವಸದಿಂದ ಇತ್ತು. ರಿಲೇಟಿವ್ ಅಂದ್ರೆ ಆಲ್ರೆಡಿ ದೇ ಆರ್, ನನ್ನ ಕಾನ್ಸೆಪ್ಟ್ ಅಲ್ಲಿ ಏನಂದ್ರೆ ರಿಲೇಟಿವ್ಸ್ ಇದ್ದಾರೆ ನನ್ನ ಟೀಮ್ ಅಲ್ಲಿ, ಬಟ್ ಅವರಿಗೆ ಪ್ರಾಡಕ್ಟ್ಸ್ ಮುಖಾಂತರ ನಾನು ಅವ್ರನ್ನ ಸ್ಪಾನ್ಸರ್ ಮಾಡಿರೋದಷ್ಟೇ. ಅದಾದ್ಮೇಲೆ ಐ ಆಮ್ ನಾಟ್ ಗಾಟ್ ಕನೆಕ್ಟೆಡ್ ವಿತ್ ಅವರ್ ಕಾನ್ಸೆಪ್ಟ್. ಯಾಕಂದ್ರೆ ನಾನು ಏನು ಹೇಳಿದ್ರೇನು ದೇ ಡೋಂಟ್ ಟೇಕ್ ಇಟ್. ಓಕೆ, ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತೀನಿ, ಮನೆಗೆ ಏನ್ ಬೇಕೋ ತಗೊಳ್ತೀನಿ ಅಷ್ಟೇ, ನನ್ಗೆ ಬೇರೆ ಏನೋ ನೀನ್ ಮಾಡೋ ರೀತಿಯಲ್ಲಿ ನಾನು ಮಾಡಕ್ ರೆಡಿ ಇಲ್ಲ ಅಂತಾನೆ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಐ ಜಸ್ಟ್ ಕೆಪ್ ಕ್ವೈಟ್. ಅಂಡ್ ಈಗ ನನಗೆ ಥಾಟ್ ಅಲ್ಲಿ ಬಂದಿರೋದೇನಂದ್ರೆ ಐ ಹ್ಯಾವ್ ಟು ಸಿಟ್ ವಿತ್ ದೆಮ್ ಅಂಡ್ ಶೋ ದೆಮ್ ದಿಸ್ ಪ್ಲಾನ್ ಅನ್ನ ಯಾವ ರೀತಿಯಲ್ಲಿ ಹೇಳ್ಬೇಕು. ನಾನು ಹೇಳೋದಕ್ಕಿಂತ 3ನೇ ಜನನ ಕರ್ಕೊಂಡೋಗಿ ಹೇಳಿಸಿದಾಗ ಅವ್ರ ಮೈಂಡ್ ಓಪನ್ ಆಗ್ಬಹುದು ಅನ್ನೋ ಒಂದು ಮೈಂಡ್ ಅಲ್ಲಿ ಐ ಆಮ್ ಥಿಂಕಿಂಗ್ ನಾವು ಐ ಆಮ್ ಅ ಥರ್ಡ್ ಪರ್ಸನ್ ಟು ದೆಮ್ ಅಂತ ರೀತಿಯಲ್ಲಿ ಐ ವಾಂಟ್ ಟು ಟಾಕ್ ಟು ದೆಮ್. ಓಕೆ, ಸೊ ಐ ಗೋ ಟು ಮೈ ಸಿಸ್ಟರ್ who is already into this concern, and avulu I mean she has taken this Modicare opportunity but only for the products. And now to show her the plan, I'll tell her like, yes, Lakshmi, you are into this system for a very long time and you have seen my growth also in this. So it's my fault that I've not shown you the exact picture of Modicare, how it is growing. Okay, so if you can, if you can listen to me for a few minutes, I can share you how this is working. You can take, because even I was there without any contacts. So with that also I've been able to grow in this way. Means definitely you can also do it. See, now the company has given you many easy options to grow, in which this Tufan has come. So you can just, we both can together work with it and we'll see how you can. So to know about this, today we have a great session in our Jayanagar office. So I would request you and your husband to come for half an hour, sit and listen to the great session which has been conducted by different peoples. Okay, and then we can work together. Just invite her in that way. Thank you. ಮೇಡಮ್, SPBM ಅಕಾಡೆಮಿ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. SPBM ಅಕಾಡೆಮಿಯಲ್ಲಿ ನಾನು ಡೌನ್ಲೋಡ್ ಮಾಡಿ ಸುಮಾರು ಕ್ಲಾಸಸ್ಗಳಲ್ಲಿ ಟ್ಯುಟೋರಿಯಲ್ಸ್ ತಗೊಂಡಿದ್ದೀನಿ. ಪ್ಲಸ್ ಅದರಲ್ಲಿ ಟೆಸ್ಟ್ ಬರುತ್ತಲ್ವಾ, ಕ್ವಿಸ್, ಅದು ಮಾಡ್ಕೊಂಡಿದ್ದೀನಿ. ಅಂಡ್ ಅದು ಇನ್ನೊಂದೇನಂದ್ರೆ ತುಂಬಾ ನಾಲೆಜ್ ಪಡ್ಕೊಳ್ಳೋಕೆ, ಪ್ರಾಡಕ್ಟ್ಸ್ ಆಗಿರ್ಲಿ ಅಥವಾ ಶೇರಿಂಗ್ಸ್, ಒಬ್ಬೊಬ್ಬರ ಸಕ್ಸಸ್ ಸ್ಟೋರೀಸ್ಗಳು, ಇದನ್ನೆಲ್ಲಾನು ನೋಡೋದಕ್ಕೆ ಆಗ್ತಾ ಇದೆ. ಅದರಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ಇರೋರ್ದು ನಾವು ನೋಡ್ಬೋದು. ಅಂಡ್ ರೋಡ್ ಟು ಫ್ರೀಡಮ್, ಐ ಮೀನ್ ರೋಡ್ ಮ್ಯಾಪ್ ಟು, ಇದು ಕಂಪನಿ ಕಡೆಯಿಂದ ಮಾಡಿರೋ ಅವರ ಟ್ರೈನಿಂಗ್ಸ್ಗಳು ಅದರಲ್ಲಿ ಇದೆ. ಸೊ
ನಮ್ಮನ್ನ ಆಕ್ಟಿವ್ ಆಗಿ ಇಟ್ಕೊಳಕ್ಕೂ ಏನ್ ತುಂಬಾ ಅರ್ಥ ಮಾಡ್ಕೊಂಡು ಹೋಗೋದಕ್ಕೂ ಈ SPBM ಅಕಾಡೆಮಿ ಹೆಲ್ಪ್ ಆಗ್ತಾ ಇದೆ. ಬಟ್ ಅದನ್ನ ಪ್ರಮೋಟ್ ಮಾಡಿದ್ದು ನಾನು ತುಂಬಾ ಕಡಿಮೆನೆ ನನ್ನ ಟೀಮ್ ನಲ್ಲಿ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ಸ್ ಮೇಡಮ್. ಸೊ SPBM ಟೈಮ್ ಅದೇ, ಸೊ ನಾವು ಕೂಡ ಫಸ್ಟ್ ನಾವೇ ಇಷ್ಟೊಂದ್ ದಿನ ಮೂದಿಕೆ ಬಿಸ್ನೆಸ್ ಅಲ್ಲಿ ಇದ್ವಿ, ಬಟ್ ವಿ ಆರ್ ನಾಟ್ ನಾನಂತೂ ಯೂಸ್ ಮಾಡಿಲ್ಲ. ಸೊ ಎಷ್ಟು ಅಂದ್ರೆ ಮೇನ್ ನೀವೆಲ್ಲ ತುಂಬಾ ದಿನದ ಮಾತು ಲೀಡರ್ಸ್ ನೋಡಿದ್ದೀನಿ, ಅನುಭವ ಕೇಳ್ಪಟ್ಟು ಯೂಸ್ ಮಾಡಿರೋದು, ಬೇರೆಯವ್ರು ಮಾಡ್ತೀನಿ ಅನ್ಕೊಂಡಿದ್ವಿ. ಸೊ ಯೂಸ್ ಮಾಡೋಣ SPBM ಅಕಾಡೆಮಿ, ಮತ್ತೆ ಅದ್ರಲ್ಲಿ ಎಷ್ಟೊಂದು ಕೋರ್ಸ್ಗಳು ಅದು ಕೂಡ ಇದೆ. ನೋಡೋಣ, ಐ ವಿಲ್ ಆಲ್ಸೋ ಎಕ್ಸ್ಪ್ಲೋರ್ ಆನ್ ದಟ್ ಮೇಡಮ್. ನಾನು ಪ್ರಮೋಟ್ ಕೂಡ ಮಾಡೋಣ ನಮ್ಮ ಟೀಮ್ಗಳಿಗೆ. ಸೊ ನೆಕ್ಸ್ಟ್ ಯಾರು ಶೇರ್? ನಾಗರತ್ನ ಮೇಡಮ್, ವೆಲ್ಕಮ್. ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಮೇಡಮ್. ನಾಟ್ ದೇರ್ ಫಾರ್ ಸಮ್ ಟೈಮ್. ಸ್ವಲ್ಪ ದಿನ ಇರ್ಲಿಲ್ಲ, ವೆಲ್ಕಮ್ ಬ್ಯಾಕ್ ಅಂದೆ. ಹೌದು ಸರ್, ಊರಿಗೆ ಹೋಗಿದ್ದೆ. ನಿನ್ನೆ ಮೊನ್ನೆಲ್ಲ ಸ್ವಲ್ಪ ಹುಷಾರಿಲ್ಲ, ಗಂಟ್ಲೆಲ್ಲ ಸರಿ ಇಲ್ಲ. ಊರಿಗೆ ಹೋಗಿ ಬಂದ್ಮೇಲೆ ಅದಕ್ಕೆ ನಾನು ಅಟೆಂಡ್ ಆಗಿಲ್ಲ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗರತ್ನ. ನಾನು ಹೆಲ್ದಿ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶದಲ್ಲಿದ್ದೀನಿ. ಅವಕಾಶ ಬರೋ ಉದ್ದೇಶ ಅಂದ್ರೆ ನಂಗೆ ಎಕ್ಸ್ಟ್ರಾ ಹಣ ಬೇಕಿತ್ತು, ಅದಕ್ಕೋಸ್ಕರ ಬಂದೆ. ಹಾಗೆ ಇವಾಗ ತುಂಬಾ ಖುಷಿ ಆಗುತ್ತೆ. ಎಕ್ಸ್ಟ್ರಾ ಹಣನೂ ಸ್ವಲ್ಪ ಸಂಪಾದನೆ ಮಾಡ್ತಾ ಇದ್ದೀನಿ. ಜೊತೆಲಿ ನಾನು ನಿಂತ ನೀರಾಗಿಲ್ಲ, ಹರಿಯ ನೀರಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೀವ್ ಹೇಳಿದ್ರಿ ಸರ್ ಅಕಾಡೆಮಿ ಇದನ್ನೆಲ್ಲ ಕೇಳಿದ್ರೆ SPBM ಅಕಾಡೆಮಿ, ನಾನು ಅದನ್ನ ನೋಡ್ತಾ ಇಲ್ಲ. ಯಾಕಂದ್ರೆ ಇರೋದಿದ್ದಾಗ ಹೇಳ್ಬೇಕು, ಯಾವ್ದನ್ನು ನೋಡ್ತಾ ಇಲ್ಲ. ಯಾಕಂದ್ರೆ ನಾನು ಒಂದು ವಾಟ್ಸಪ್ ಬಂದು ನೋಡ್ತಾ ಇರ್ತೀನಿ, ಟೈಮ್ ಸಿಕ್ಕಿದಾಗ ವಾಟ್ಸಪ್ ಒಂದು ನೋಡ್ತೀನಿ, ಅಷ್ಟ್ ಮಾತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನಮ್ ಬಿಸ್ನೆಸ್ ಬಗ್ಗೆ ಹೇಳ್ದೇನೆ ಅಂದ್ರೆ, ನೀವ್ ಹೇಳಿದ್ದು ಪ್ರಾಡಕ್ಟ್ ಮತ್ತೆ ಇನ್ನೊಂದ್ ಏನ್ ಹೇಳಿದ್ರಿ? ಪ್ರಾಡಕ್ಟ್ ಬಗ್ಗೆ ಹೇಳ್ದೇನೆ ಅವಕಾಶ, ಇದೊಂದು ಅವಕಾಶ ಅಂತ ಯೂಸ್ ಮಾಡಲ್ಲ, ಮತ್ತೆ ಬಿಸ್ನೆಸ್ ತರ ನಾವು ಪ್ರಮೋಟ್ ಮಾಡಕ್ ಆ ತರ. ಬಿಸ್ನೆಸ್ ಅದೇ ಪ್ರಾಡಕ್ಟ್ ಮತ್ತೆ ಅವಕಾಶ ಅಂತ ಹೇಳ್ಬಾರ್ದಲ್ವಾ? ಈಗ ನನ್ ಫ್ರೆಂಡ್ ಮನೆಗೆ ಹೋದಾಗ ನಾನು ಏನಾದ್ರು ಹೇಳ್ಬೇಕು ಮಾಡ್ಬೋದೇನ, ಬಟ್ ಮೇನ್ ಪ್ರಾಡಕ್ಟ್ಸ್ ಗಳಂತಾನೆ ನಾವು ಅದನ್ನ ಅವ್ರಿಗೆ ಅಂದ್ರೆ ಅವ್ರ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅಷ್ಟೇ ಅಂತ ಅಲ್ಲ. ಸೊ ಇದು ಬಿಸ್ನೆಸ್ ತರ ಒಂದು ಇದೆ ಅಂತ ಆ ತರ ಪ್ರಾಡಕ್ಟ್ಸ್ ವರ್ಡ್ ಯೂಸ್ ಬರ್ಬೋದು ಅನ್ಸುತ್ತೆ. ಬಟ್ ಮೇನ್ ಅವ್ರು ಬರೀ ಪ್ರಾಡಕ್ಟ್ಸ್ ಗೆ ಲಿಮಿಟ್ ಆಗ್ಬಾರ್ದು. ಸೊ ಮೇನ್ ಏನಂದ್ರೆ ಅವ್ರ ಬಿಸ್ನೆಸ್ ಕಡೆ ಕೂಡ ಅವರು ಬರ್ಬೇಕು, ಆ ರೀತಿ ತೋರ್ಸ್ಬೇಕಂತ ಹೇಳ್ತಾ ಇದ್ರಿ. ಬರೀ ಅವಕಾಶ ಅಂತ ಹೇಳ್ಬಾರ್ದು. ಓಕೆ, ಕಂಟಿನ್ಯೂ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ನಾನೇನೋ ಒಬ್ರ ಹತ್ರ ಮಾತಾಡ್ಬೇಕು ಅಂದ್ರೆ ನಾನು ಈ ರೀತಿ ಹೇಳ್ತೀನಿ, ನಾನು ಕೆಲಸ ಮಾಡ್ಕೊಂಡು ಒಂದು ಪಾರ್ಟ್ ಟೈಮ್ ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ತೀನಿ. ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕೆಲಸದಲ್ಲಿ ಏನಂದ್ರೆ ನಾನೇನಾದ್ರೂ ಹಣ ಸಂಪಾದನೆ ಮಾಡ್ಬೇಕು. ಈ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ನನ್ಗೆ ಎಕ್ಸ್ಟ್ರಾ ಹಣ ಸಾಕಾಗ್ತಾ ಇಲ್ಲ. ನಾನೇನೋ ಒಂದ್ ಮಾಡ್ಬೇಕಂದ್ರೆ ಅದಕ್ಕೆ ನನ್ಗೆ ಸಾಕಾಗ್ತಿಲ್ಲ. ಅದರಿಂದ ನಾನೇನ್ ಮಾಡ್ತಾ ಇದ್ದೀನಿ, ಈಗ ಒಂದ್ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ದೀನಿ ಸಿಕ್ಕಿರೋ ಟೈಮ್ ಅಲ್ಲಿ. ಯಾಕಂದ್ರೆ ನಮ್ಗೆ ಅದು ಬೇರೆ ಕೆಲಸ ಮಾಡ್ಬೇಕಂದ್ರೆ 4 ಗಂಟೆ 6 ಗಂಟೆ ಅವ್ರು ಅಲ್ಲೇ ಕೆಲಸ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಹಾಗಲ್ಲ, ನನ್ಗೆ ಹೆಂಗ್ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ನಾನು ಕೆಲಸನ ಮಾಡ್ಬೋದು ಅಂತ ಒಂದ್ ಕೆಲಸ ಇದೆ. ನೀನ್ ನೋಡು ಮಾಡ್ಬಹುದು, ನೀನು ಕೂಡ ಸಂಪಾದನೆ ಮಾಡ್ಬೋದು ಎಕ್ಸ್ಟ್ರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ರೀತಿ ನಾನು ಕೂಡ ಹೇಳ್ತೀನಿ. ಅದ್ರಲ್ಲಿ ಬಿಸ್ನೆಸ್ ಕೂಡ ನಿಂಗೆ, ನಾನು ಅಕಸ್ಮಾತ್ ಈಗ ಹೊರಗಡೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಹೊರಗಡೆ ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವು ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ಎಕ್ಸ್ಟ್ರಾ ದುಡ್ಡನ್ನ ಹಾಕಿ ಬಿಸ್ನೆಸ್ ಅನ್ನ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಹಾಗಲ್ಲ, ನಮ್ ಸದ್ಯಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳಕ್ಕೆ ನಮ್ಗೆ ಇಲ್ಲೊಂದು ಒಳ್ಳೆ ಅವಕಾಶ ಇದೆ, ಆ ಕೆಲಸ ಇದೆ, ಅದನ್ನ ನೀನ್ ಮಾಡ್ಕೋಬಹುದು ಅಂತಾನು ಹೇಳ್ಬೋದು. ಈ ರೀತಿ ಕೂಡ ಹೇಳ್ಬೋದು. ಅವಾಗ ಏನಾಗುತ್ತೆ, ಹೌದಾ ಸ್ವಲ್ಪ ಬಂಡವಾಳ ಹಾಕಿ ಕೂಡ ಮಾಡ್ಬೋದಾ ಅಂತ ಕೇಳೋರು ಇರ್ತಾರೆ. ಆ ರೀತಿ ಕೇಳಿದಾಗ ಸ್ವಲ್ಪ ಬಂಡವಾಳದಿಂದ ಸ್ಟಾರ್ಟ್ ಮಾಡಿ ಅದನ್ನ ದೊಡ್ಡದಾಗಿ ಮಾಡ್ಕೋಬಹುದು, ಅದಕ್ಕೆ ಬೇರೆ ಜಾಗ ಬೇಕಾಗಿಲ್ಲ, ನಮ್ಮ ಮನೆಯಿಂದಾನೆ ಮಾಡ್ಕೋಬಹುದು, ಆ ತರದ್ದೆಲ್ಲ ಇದೆ. ಆ ತರ ನೋಡಿ ಬೇಕಾದ್ರೆ ಮಾಡ್ಬೋದು. ಒಂದ್ಸರಿ ಬಾ ನೀ ನೋಡು ಅಂತಾನು ಹೇಳ್ತೀನಿ ನಾನು. ಆ ರೀತಿ ಹೇಳ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನ್ ಮಾಡಿದ್ವಿ ಮೇಡಮ್, ಈಗ ತುಫಾನ್ ಪ್ರೋಗ್ರಾಮ್ ನಡೀತಿದೆ. ಸೊ ಅದಕ್ಕೆ ನಿಮ್ಮ ಶ್ರೀಲಂಕಾ ಟ್ರಿಪ್ ಏನ್ ಆಕ್ಷನ್ ಮಾಡ್ತಾ ಇದ್ದೀರಾ? ತುಫಾನಲ್ಲಿ ಒಂದು 4-5 ದಿವಸದಿಂದ ಏನು ಕೂಡ ವರ್ಕ್ ಮಾಡ್ತಾ ಇಲ್ಲ. ಅಂದ್ರೆ ನಾನು ಊರಿಗೆ ಹೋದಾಗ ನಮ್ಮ ಅಳಿನ ಹಂಗು ಒಂದ್ ದಿವಸ ಮಟ್ಟಿಗೆ ಒಂದು ಸ್ವಲ್ಪ ದೂರ ಹೋಗ್ಬೇಕಿತ್ತು, ಅವ್ರ ರಿಲೇಷನ್ ಮನೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಮಾತಾಡಕ್ ಅವಕಾಶ ಆಗಿಲ್ಲ, ಅವ್ರ ಮನೇಲಿ ತುಂಬಾ ಜನ ಇದ್ರು, ಫೋನ್ ಎತ್ತಿರ್ಲಿಲ್ಲ. ಹೋಗಿ ನೋಡೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಆದ್ರೆ ಅವ್ರಿಗೆ ಮಾತಾಡ್ಲೇಬೇಕು ಅಂತ ಹೇಳಿದ್ದೆ ನಾನು. ಹಾಗೆ ಇನ್ನೊಬ್ರು ಅವ್ರ ರಿಲೇಷನ್ ಕರ್ಕೊಂಡು ಹೋದಾಗ ಅವ್ರು ಆಲ್ರೆಡಿ ಅವ್ರ ಮಿಸ್ಸಸ್ ಹೆಸರಲ್ಲಿ ಬಿಸ್ನೆಸ್ ತಗೊಂಡಿದ್ದಾರೆ. ಅವ್ರು ಹೇಳಿದ್ರು, ನಮ್ಮ ಅಣ್ಣನಿಗೆ ನಾನು ನಮ್ ಕೈಲಿ ಏನಾಗುತ್ತೋ ಆ ರೀತಿ ಸಪೋರ್ಟ್ ಮಾಡ್ತೀನಿ. ಬಿಸ್ನೆಸ್ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಎಲ್ಲ ಹೇಳಿದಾಗ ಅವ್ರು ಹೇಳಿದ್ರು, ಎಲ್ಲ ಪ್ರಾಡಕ್ಟ್ ನಮ್ಮ ಅಣ್ಣನೇ ಹೇಳಿದ್ರು ನನ್ಗೆ, ಆದ್ರೆ ಬೇರೆ ಇದ್ ಮಾಡ್ತಿರ್ಲಿಲ್ಲ, ತಂದು ಕೊಡ್ತಿರ್ಲಿಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಇವಾಗ ನಾನು ಬೇರೆ ರೀತಿ ಸಪೋರ್ಟ್ ಮಾಡ್ಬೋದಲ್ವಾ, ಈ ರೀತಿ ಎಲ್ಲ ಇದೆ ಅಂತ ಅವ್ರಿಗೆ ಹೇಳಿದಾಗ, ನೀವ್ ನೋಡಿ ನಿಮ್ಮ ಗೊತ್ತಿರುವಂತ ವ್ಯಕ್ತಿಗಳ ಜೊತೆಗೆ ಹೆಂಗು ನೀವು ಬಿಸ್ನೆಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ, ಬರೀ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆದ್ರೆ ಪರವಾಗಿಲ್ಲ, ನಿಮ್ಮ ಅಣ್ಣಗೆ ನಿಮ್ ಕಡೆಯಿಂದ ಸಪೋರ್ಟ್ ಮಾಡ್ಬೋದು. ನೋಡಿ, ಜನರಿಗೆ ಯಾರ್ಯಾರು ನಿಮ್ ಫ್ರೆಂಡ್ ಸರ್ಕಲ್ ಇದ್ದಾರೆ ಅವರಿಗೆಲ್ಲ ನೀವು ಪ್ರಾಡಕ್ಟ್ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೋದು. ನೀವು ನೋಡಿ ನಿಮ್ ಸಪೋರ್ಟ್ ಮಾಡಿ ಅಂತ ಹೇಳಿದ್ದೆ, ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟು ಕೆಲಸ ಮಾಡಿದ್ದೆ. ಮತ್ತೆ ನಮ್ಮ ಮನೆಗೂ ನಮ್ಮ ತಂದೆ ಮನೆಗೆ ಹೋದಾಗ ನಮ್ಮ ಅತ್ತಿಗೆ ಹುಷಾರಿಲ್ಲ, ಅವ್ರ ಹತ್ರ ಮಾತಾಡಿದ್ದೆ, ಅವ್ರೇನೋ ಪ್ರಾಡಕ್ಟ್ ತಗೊಂಡಿಲ್ಲ,
ಅವ್ರಿಗೆ ನೋನಿ ಜ್ಯೂಸ್ ಇದೆಲ್ಲ ಅಸ್ತಮ ಇದೆ. ಅಸ್ತಮಕ್ಕೆ ಯಾವ್ದೆಲ್ಲ ಪ್ರಾಡಕ್ಟ್ ನ ಕೊಡ್ಬೋದು ನಾವು? ಅದನ್ನ ನಾನು ಕೇಳ್ತಾ ಇದೀನಿ ಎಲ್ಲರ ಹತ್ರ. ಅಸ್ತಮ ಇದೆ ಜಾಸ್ತಿ ಅವರಿಗೆ, ಅವ್ರು ಕೇಳ್ತಾ ಇದ್ರು. ನಾನು ನೋನಿ ಮತ್ತೆ ಪ್ರೋಟೀನ್ ಕೊಟ್ರೆ ಸದ್ಯಕ್ಕೆ ಒಂದು ಡಿಟಾಕ್ಸ್ ಕೊಟ್ರೆ ಬೆಟ್ರು ಅಂತ ನಾನ್ ಅನ್ಕೊಂಡಿದೀನಿ. ಅದು ಸರಿಯೋ ತಪ್ಪೋ ಗೊತ್ತಿಲ್ಲ. ಎಲ್ರು ಯಾರ್ದು ಸಜೆಷನ್ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಅಸ್ತಮಕ್ಕೆ. ನಮ್ಗೆ ಅಷ್ಟದ್ರ ಬಗ್ಗೆ ಇದು ಗೊತ್ತಿಲ್ಲ. ನಾನೊಟ್ಟು ತಗೊಂಡಿದೀನಿ, ಚೆನ್ನಾಗಾಗಿತ್ತು ಹಂಗಾಗಿ. ಓಕೆ, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರಾದ್ರೂ ಹೇಳ್ತಾರ ಅಸ್ತಮ ಬಗ್ಗೆ? ಪ್ರೇಮ ಮೇಡಮ್, ಶಾರದಾ ಮೇಡಮ್, ಏನಾದ್ರು ಅಸ್ತಮಾಗೆ ರಿಲೇಟೆಡ್ ಏನೋ ಪ್ರಾಡಕ್ಟ್ಸ್ ಇದೆಯಾ? ಎಸ್ ಸರ್, ಅದರಲ್ಲಿ ನಾನು ಭಾರತಿ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಸ್ತಮಾಗೆ ಡಿಟಾಕ್ಸ್ ಕೊಡೋದು ಒಳ್ಳೇದು. ಅದು ಮುಂಚೆ ಎಲ್ಲ ತುಂಬಾ ಅವರು ಪ್ರಾಡಕ್ಟ್ ಇದೆಯಿಂದ ಇದ್ರದ್ದು ಇಂಗ್ಲಿಷ್ ಮೆಡಿಸಿನ್ ಜಾಸ್ತಿ ತಗೊಂಡಿರ್ತಾರೆ. ಅದರಿಂದ ಅದು ಕ್ಲಿಯರ್ ಆಗುತ್ತೆ. ಅದ್ರ ಜೊತೆಗೆ ಅಶ್ವಗಂಧದಲ್ಲಿ ಬೇಗ ರಿಲೀಫ್ ಆಗುತ್ತೆ. ಸೊ ಅದು ಮಲ್ಟಿ ಆಕ್ಷನ್. ಅದು ಬರೀ ಏನು ಇದೆ ಅಸ್ತಮ ಅಂತಾನೆ ಅಲ್ಲ, ಪ್ರತಿಯೊಂದನ್ನು ಅದು ನಿವಾರಣೆ ಮಾಡುತ್ತೆ. ಅದ್ರ ಜೊತೆಗೆ ಗಿಲಾಯಿ ಮತ್ತೆ ಅಶ್ವಗಂಧ ಅವ್ರಿಗೆ ಕೊಡ್ಬೋದು. ನೋನಿ ಕೂಡ ತಗೋಬಹುದು. ನೋನಿ ಕೂಡ ಅದು ಹೀಟ್ ಇದು ಬೇಯಿಸಿರೋದ್ರಿಂದ ಅವ್ರಿಗೆ ಅಸ್ತಮ ಬೇಗ ಕಡಿಮೆ ಆಗಕ್ ಸಾಧ್ಯ ಆಗುತ್ತೆ. ಜೊತೆಗೆ ಇದು ಏನು ಗಿಲಾಯಿ ತಗೊಂತಾ ಬಂದ್ರೆ ಅವ್ರಿಗೆ ಸೌಂಡ್ ಬರುತ್ತಲ್ಲ, ಗೊರುಗೊರ ಅಂತ ಒಂಥರ ವೀಚಿಂಗ್ ಸೌಂಡ್, ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ನಾನು ಕೊಟ್ಟಿದ್ದೀನಿ, ನಂದು ಎಕ್ಸ್ಪೀರಿಯನ್ಸ್. ಅದ್ರ ಜೊತೆಗೆ ಅವ್ರಿಗೆ ಅವಾಗ ತುಂಬಾ ನೆಗಡಿ ಆಗ್ತಿರುತ್ತೆ ಅನ್ನೋದಾದ್ರೆ ನಾವು ಇದು ಟಿ ಆಯಿಲ್ ಕೂಡ ಪ್ರಮೋಟ್ ಮಾಡ್ಬೋದು. ಇದ್ರ ಮೂರಿಂದ ನನ್ಗೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಒಬ್ರಿಗೆ ಕೊಟ್ಟಿದ್ದೀನಿ. ಮತ್ತೆ ನನ್ನ ಅಮ್ಮನ್ ಕೂಡ ಕೊಡ್ತಾ ಇದ್ದೀನಿ. ಅವ್ರಿಗೂ ವೀಸಿಂಗ್ ಇತ್ತು, ಅವರು ಪಂಪ್ ಮಾಡ್ಕೊಂತಾ ಇದ್ರು. ಈಗ ಅವರು ನೋನಿ ಮತ್ತೆ ಕೆಲವೊಂದು ಅಶ್ವಗಂಧ ರೆಗ್ಯುಲರ್ ಆಗಿ ಏನ್ ತಗೊಳಲ್ಲ, ಸ್ವಲ್ಪ ತಗೊಳ್ತಾರೆ. ಮತ್ತೆ ಅದ್ರ ಜೊತೆಗೆ ನಾನು ಸಾಯಂಕಾಲ ಪ್ರತಿದಿನ ಇದು ಏನದು ತುಳಸಿ ಮತ್ತೆ ಪುದೀನ ತುಳಸಿನ ರೆಗ್ಯುಲರ್ ಆಗಿ ಅವರು, ಯಾಕೆಂದ್ರೆ ಸ್ವಲ್ಪ ಕೋಲ್ಡ್ ಆಗಿದ ತಕ್ಷಣ ಒಂಥರ ಕರ್ಕರ ಇದಾಗುತ್ತೆ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಒಂದ್ ಸ್ವಲ್ಪ ದಿವಸ ಒಂದ್ ಮಂತ್ ಕಂಟಿನ್ಯೂಸ್ ಆಗಿ ತುಳಸಿ ಪುದೀನ ತಗೊಳಕ್ ಹೇಳ್ತೀನಿ. ಸೊ ಇದರಿಂದ ಕ್ಲಿಯರ್ ಆಗಿದೆ. ಓಕೆ, ಥ್ಯಾಂಕ್ ಯು you, ಭಾರತಿ ಮೇಡಮ್. ಸೊ ನಾಗರಾಜ್ ಮೇಡಮ್ ಸ್ಪೆಸಿಫಿಕ್ ಏನೋ ಕ್ವಶನ್ ಇದೆ, ನೀವು ಡೈರೆಕ್ಟ್ ಆಗಿ ಫೋನ್ ಮಾಡಿ ಭಾರತಿ ಅವ್ರ ಹತ್ರ ಕೇಳಿ. ಭಾರತಿ ಮೇಡಮ್. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್. ಮೇಡಮ್, ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಅವರಿಗೆ ಡಿಟಾಕ್ಸ್ ಕೊಡ್ಬೇಕು. ಯಾಕೆ ಅಂದ್ರೆ ಅವ್ರದ್ದು ತುಂಬಾ ಫ್ಲೆಮ್ ಕಲೆಕ್ಷನ್ ಎಲ್ಲ ಇರುತ್ತೆ, ಡಿಟಾಕ್ಸ್ ಕೊಡ್ಬೇಕು. ಡಿಟಾಕ್ಸ್ ಆದ್ಮೇಲೆ ಇವಾಗ ಭಾರತಿ ಅವ್ರು ಹೇಳ್ದಂಗೆಲ್ಲ ಅದೆಲ್ಲ ನಾವು ಆಲ್ಟರ್ನೇಟಿವ್ ಪ್ರಾಡಕ್ಟ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ಆಕ್ಚುಲಿ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೆ ಇತ್ತು. ನಾನು ಪ್ರೋಟೀನ್ ಪೌಡರ್, ಮಲ್ಟಿವಿಟಮಿನ್, ಡಿಟಾಕ್ಸ್, ಆಮೇಲೆ ಚವನ್ ಪ್ರಾಶ್ ಕೊಟ್ಟಿರೋದು. ಸೊ ಚೆನ್ನಾಗಾಗಿದೆ. ಇವಾಗ ಏನು ಇದೆ ಅದು ಸಿಂಪ್ಟಮೇ ಇಲ್ಲ, ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಾಗಿದೆ. ಸೊ ಬಟ್ ಇಲ್ಲಿ ಮುದಿಕೆರಲ್ಲಿ ಇದೇ ಪ್ರಾಡಕ್ಟ್ ಅಂತ ಹೇಳಕ್ ಆಗಲ್ಲ. ಭಾರತಿ ಅವ್ರು ಹೇಳ್ದಂಗೆ ನಾವು ಕಾಂಬಿನೇಷನ್ ಏನ್ ಬೇಕಾದ್ರೂ ಕೊಡ್ಬೋದು. ಬಿಕಾಸ್ ಅವ್ರು ಹೇಳಿದ್ರು ಗಿಲಾಯಿನೂ ಅಷ್ಟೇ, ಕೋಲ್ಡ್ ಕಾಫ್ ಅದಕ್ಕೆಲ್ಲಾನು ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ಈವನ್ ನಮ್ಮ ಟರ್ಮರಿಕ್ ಟ್ಯಾಬ್ಲೆಟ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವು ಏನ್ ಬೇಕಾದ್ರೂ ಒಂದು 3 ಕಾಂಬಿನೇಷನ್ ಕೊಟ್ರೆ ಅದು ವರ್ಕೌಟ್ ಆಗುತ್ತೆ. ಬಟ್ ಟೋಟ್ಲಿ ಏನಪ್ಪಾ ಅಂದ್ರೆ ವೀಸಿಂಗ್ ಇರ್ಬೇಕಾದ್ರೆ ಅವರಿಗೆ ತುಂಬಾ ಸ್ಟ್ರೈನ್ ಆಗುತ್ತೆ. ಸ್ಟ್ರೈನ್ ಆಗೋದಕ್ಕೆ ನಾವು ಪ್ರೋಟೀನ್ ಪೌಡರ್ ನಾವು ರೆಕಮೆಂಡ್ ಮಾಡ್ಲೇಬೇಕು, ಪ್ರೋಟೀನು ಮಲ್ಟಿವಿಟಮಿನ್. ಸೊ ಅದ್ರ ಜೊತೆಗೆ ಏನ್ ಬೇಕಾದ್ರೂ ಕಂಬೈನ್ ಮಾಡ್ಬೋದು. ಸೊ ಇದು ನಾನ್ ಕೊಟ್ಟು ನನಗೆ ರಿಸಲ್ಟ್ ಸಿಕ್ಕಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯಾಮ್, ನಾನು ಇದು ಕೂಡ ಪ್ರೋಟೀನ್ ಕ್ರಸ್ಟ್ ಕೂಡ ಕೊಡ್ತಾ ಇದ್ದೀನಿ ಮ್ಯಾಮ್. ಅವ್ರಿಗೆ ಮಲ್ಟಿವಿಟಮಿನ್ ಇಲ್ಲ, ಪ್ರೋಟೀನ್ ಕ್ರಸ್ಟ್ ಕೂಡ ರೆಗ್ಯುಲರ್ ತಗೊಂತಾ ಇದ್ದಾರೆ. ಶುಗರ್ ಏನು ಇಲ್ಲ ಅಂದ್ರೆ ಪ್ರೋಟೀನ್ ಕ್ರಸ್ಟ್ ಅವ್ರಿಗೆ ಕೊಡ್ಬೋದು, ಇಲ್ಲ ಅಂದ್ರೆ ಆಲ್ಪ್ಲೈನ್ ಪ್ರೋಟೀನ್ ಕೊಡ್ಬೋದು. ಇಲ್ಲಿ ವೆಂಕಟೇಶ್ ಅದು. ಸೊ ಮೊನ್ನೆ ಕಳಿಸಿರುವುದು ಕೇಳ್ತದಲ್ವಾ? ಸೊ ಸಂಧ್ಯಾ ಮ್ಯಾಮ್ ಶಾರದಾ ಇವರು ಕಳಿಸಿದ್ದಾರೆ. ಅದರಲ್ಲಿ ಆಸ್ತಮಾ ಬಂತು ಟರ್ಮರಿಕ್ 1 ಟ್ಯಾಬ್ಲೆಟ್ ಬೆಳಿಗ್ಗೆ ಮತ್ತು ಸಾಯಂಕಾಲ, ತುಳಸಿ 1 ಟ್ಯಾಬ್ಲೆಟ್ ಬೆಳಿಗ್ಗೆ ಮತ್ತು ಸಾಯಂಕಾಲ, ಗಾರ್ಲಿಕ್ 1 ಕ್ಯಾಪ್ಸೂಲ್ ಮಾರ್ನಿಂಗ್ ಅಂಡ್ ಈವ್ನಿಂಗ್, ಹನಿ ವಿತ್ ಜಿಂಜರ್ 3 times in a day ಅಂತ ಕೊಟ್ಟಿದ್ದಾರೆ. ಆಯುರ್ವೇದಿಕ ಇದು ಬಂದಿದೆ ನಮ್ಗೆ. ಮೋದಿ ಕೇರ್ ಪ್ರಾಡಕ್ಟ್ಸ್ ಇಷ್ಟು ಕೊಡಬಹುದು ಅಂತ ಹಾಕಿದ್ದಾರೆ ಮೇಡಮ್. ಸೊ ನಾನು ಬೇಸಿಕ್ ಗ್ರೂಪ್ ನಲ್ಲಿ ಹಾಕಿದ್ದೇನೆ, ನೋಡಬಹುದು ನಾಗರತ್ನ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಎಷ್ಟೊಂದು ಸಜೆಷನ್ ಇದೆ ಮೇಡಮ್, ನಾಗರತ್ನ ಮೇಡಮ್, ಅದನ್ನ ತಗೊಳ್ಳಿ, ನೀವು ಸ್ಪೆಸಿಫಿಕ್ ಆಗಿ ಪ್ಲಾನ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಬರ್ತೀರಾ? ನಮಸ್ತೆ. ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಮಹೇಶ್ ಅವ್ರು. ನಾನು ಆಕ್ಚುಲಿ ಅದನ್ನ ನಮ್ಮ ವೈಫ್ ಕೂಡ ಅದೇ ಇದಿತ್ತು, ಸೊ ವೀಸಿಂಗ್ ಪ್ರಾಬ್ಲಮ್. ನಾನು ಏನ್ ಸಜೆಸ್ಟ್ ಮಾಡಿದೆ ಅಂದ್ರೆ, ನನಗೆ ಒಂದ್ 2-3 ಜನಕ್ಕೆ ನಾನು ಪ್ರಮೋಟ್ ಮಾಡಿರೋದು ಅಂದ್ರೆ ಮೇನ್ ಬೇಸಿಕ್ ವಿಟಮಿನ್ ಪ್ರೋಟೀನ್ ಬೇಕು. ನೆಕ್ಸ್ಟ್ ತುಳಸಿ ಮತ್ತೆ ಗಾರ್ಲಿಕ್, ನೆಕ್ಸ್ಟ್ ಆಮ್ಲಾ ಜ್ಯೂಸ್ ಅನ್ನ ನಾನು ರೆಕಮೆಂಡ್ ಮಾಡ್ತಾ ಬಂದಿದ್ದೆ ಸ್ಟಾರ್ಟಿಂಗು. ಕಡೆಗೆ ಇಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಬಂದಿತ್ತು. ನೆಕ್ಸ್ಟ್ ಅಂದ್ರೆ ನಮ್ಮ ಮನೇಲಿ ಎಲ್ಲಾನು ಈಗ ಏನು ಚಾವನ್ ಪ್ರೆಸ್ ಅಥವಾ ಗಿಲಾಯ್, ಅಂದ್ರೆ ಜಾಸ್ತಿ ಕೋಲ್ಡ್ ಆದಾಗ ಗಿಲಾಯ್ ತಗೊಳ್ಳೋದು. ಸೊ ಆಮೇಲೆ ಇದೆ ಮೇನ್ ತುಳಸಿ ಮೇನ್ ನಾನು ಅವಳಿಗೆ, ಯಾಕೆಂದ್ರೆ ಎಲ್ಲ ಲಂಗ್ಸ್ಗೆ ಅಥವಾ ಶ್ವಾಸಕೋಶಕ್ಕೆ ಜಾಸ್ತಿ ವರ್ಕ್ ಮಾಡೋದ ಮೋಸ್ಟ್ಲಿ ಏನು ತುಳಸಿ ಅನ್ಸುತ್ತೆ. ಯಾಕಂದ್ರೆ ಅದು ನಾವು ಜಾಸ್ತಿ ಶ್ವಾಸಕೋಶವನ್ನ ಅಂದ್ರೆ ಅಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ಲಿ ಅದು ತಗೊಳತ್ತೆ ಅಂತ. ಸೊ ಅದಕ್ಕೆ ನಾನು ಜಾಸ್ತಿ ರೆಕಮೆಂಡ್ ತುಳಸಿನೇ ಮಾಡ್ತಾ ಇದ್ದೀನಿ ಬೇರೆಯವ್ರಿಗೆ. ತುಂಬಾ ಜನಕ್ಕೆ ನಾನು ಅದನ್ನ ರೆಕಮೆಂಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಬೇಸಿಕ್ ಆಗಿ ವಿಟಮಿನ್ ಮತ್ತೆ ಪ್ರೋಟೀನ್ ಬೇಕೇ ಬೇಕು. ಸೊ ಈ ತರದ್ದು ನಾನು ಸಜೆಸ್ಟ್ ಮಾಡಿದ್ದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮಹೇಶ್ ಸರ್. ಎಷ್ಟೊಂದು ಸಜೆಷನ್ ಪೂರ್ವವೇ ಬಂದಿದೆ. ಅಂದ್ರೆ ಎಲ್ಲರೂ ಅವ್ರ ಎಕ್ಸ್ಪೀರಿಯನ್ಸ್, ಪ್ರಿಯ ಮೇಡಮ್ ಹೇಳಿದಾಗೆ ಪರ್ಟಿಕ್ಯುಲರ್ ಇದೆ ಅಂತ ನಮ್ಮಲ್ಲಿ ಪ್ರಾಡಕ್ಟ್ ಇದೆಯಿಲ್ಲ, ಬಟ್ ಅದರ ಅವ್ರು ಇದ್ರ ಅಂದ್ರೆ ಅನಲೈಸ್ ಮಾಡ್ಬೇಕಾಗತ್ತೆ. ಅವ್ರ ಪರ್ಸನ್ ಕೂಡ ಅವ್ರ ಒಂದು ಹೆಲ್ತ್ ಅನ್ನ ಅದ್ರ ಮೇಲೆ ಕೊಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಆನಂದಲ್ಲಿ ಮೇಡಮ್, ವೆಲ್ಕಮ್. ನೆಕ್ಸ್ಟ್ ಪ್ರೇಮ ಮೇಡಮ್ ಬರ್ತೀರಾ? ಆನಂದಲ್ಲಿ ಮೇಡಮ್ ಅಲ್ಲಿ. ಎಸ್ ಮೇಡಮ್. Thank you, Shiv Prakash. Very good morning to my Dr. Cynthia. It's hard to beat a person who never gives up. It is hard to beat a person who never gives up. So when I started my Mudikya journey, the first meeting I attended, Nina ma'am was talking, I used to tell you. Nina ma'am's speech only I heard first. So many things she would have spoken, I didn't understand anything. But the last part was this: do things consistently. Whatever happens, don't give up. Don't give up. This only thing is there in my mind, in my heart. Whatever happens, don't give up. Then success will be with us. Yesterday, Super 600 program alli kuda Manjunath sir was talking about what is success, what is happiness, whether you want success, whether you want happiness. I don't want to explain that. Good leaders ensure that continue to stretch and challenge themselves, and the high achievers who work with them, they keep raising the bar relentlessly. So ಏನಾಗುತ್ತೆ ಅಂದ್ರೆ, ಒಂದು ಸ್ಟೋರಿಗಳನ್ನ ಒಂದು ಟೀಚರ್ ಮಕ್ಕಳಿಗೆ ಕೇಳ್ತಾ ಇದ್ರು. ಒಂದು ಮೌಂಟೇನ್ ಕಾನ್ಕರ್ ಮಾಡಕ್ಕೆ ಏನು ಬೇಕಾಗಿದೆ, ಟು ಕಾನ್ಕರ್ ಎ ಮೌಂಟೇನ್ ವಾಟ್ ಆಲ್ ಥಿಂಗ್ಸ್ ಆರ್ ರಿಕ್ವೈರ್ಡ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ತುಂಬಾ ಆನ್ಸರ್ಸ್ ಬಂತು. ಅದು ಬಂತು, ಇದು ಬಂದು, ರಾಕ್ ಬೇಕಾಗುತ್ತೆ, ಅದು ಬೇಕಾಗುತ್ತೆ, ಕಾನ್ಫಿಡೆನ್ಸ್ ಬೇಕಾಗುತ್ತೆ, ಸ್ಟ್ರೆಂತ್ ಬೇಕಾಗುತ್ತೆ, ರಾಕ್ ಬೇಕಾಗುತ್ತೆ, ಅದು ಬೇಕಾಗುತ್ತೆ, ತುಂಬಾ ಆನ್ಸರ್ಸ್ ಬಂತು. ಫೈನಲಿ ಸಾರ್ ಹೆಂಗೆ ಹೇಳ್ತಾ ಇದ್ರು, ಇನ್ನು ಅಂತ. ದೆನ್ ಸಾರ್ ಹೇಳಿದ್ರು, ಕರೆಕ್ಟ್, ಇದೆಲ್ಲ ಬೇಕಾಗುತ್ತೆ, ಬಟ್ ದ ಮೇನ್ ಥಿಂಗ್ ರಿಕ್ವೈರ್ಡ್ ಇಸ್ ದ mountain required to conquer the mountain. First thing. So what we have to have is our goal. We should have the goal that, and we can then with that we take any tactics to achieve that, conquer that mountain. So friends, if I have to talk to my close relative to show my parivartan, sometimes if I want to show, if they are free to talk, I will, with the parivartan slide only, I will show them. Otherwise, I'll talk to them without parivartan slide also. So and so. Anyway, you know I am doing this. It's Mudikya
you might have heard from the beginning Modicare. Previously also ನೀವು Modicare ಬಗ್ಗೆ ಗೊತ್ತಾಗಿದ್ಮೇಲೆ I understood, I tried to understood this ಏನು ಅಂತ ಗೊತ್ತಾಗೋದಕ್ಕೋಸ್ಕರ ಹೋಗಿದ್ದೆ. ಸೊ ನನಗೆ ತುಂಬಾ ಇದನ್ ಬಗ್ಗೆ ತುಂಬಾ ಪೊಟೆನ್ಶಿಯಲ್ ಇರೋದು ಒಂದು ಫೀಲ್ಡ್ ಅಂತ ಅನ್ಸ್ತು. ಸೊ ಅದಕ್ಕೆ ನಾನ್ ಜಾಯ್ನ್ ಆಗಿದೆ. ನಿಮ್ಗೆ ಗೊತ್ತಿದೆ ನಾನು ಹಂಗೆ ಯಾವ್ದಕ್ಕೂ ಹೋಗೋದು ವ್ಯಕ್ತಿ ಅಲ್ಲ, ಬಟ್ ಇದಕ್ಕೂ ಹೋಗಿದ್ದಕ್ಕೋಸ್ಕರ ಏನಾದ್ರೂ ಕಾರಣ ಇರ್ಬೋದು. ಮೇನ್ ಕಾರಣ ಇಸ್ ದ ಪ್ರಾಡಕ್ಟ್. ನಾವು ಸೋಫಾರ್ ಬೇರೆ ಬೇರೆ ಕಂಪನಿದು ಪ್ರಾಡಕ್ಟ್ ಬೇರೆ ಬೇರೆ ಅಂಗಡಿಯಿಂದ ತಗೊಳ್ತಾ ಇದೆ. ಅವಾಗ ನಮ್ಗೆ ಏನು ಬಂದಿಲ್ಲ, ಎಷ್ಟೋ ವರ್ಷದಿಂದ ತಗೊಳ್ತಾ ಇದೆ. ಯಾರು ಕರೆದು ಬಿಟ್ಟು ಈ ತಿಂಗಳದ ಪ್ರಾಡಕ್ಟ್ ಒಂದೇ ಅಂಗಡಿಯಿಂದ ತಗೊಂಡಿದ್ದು ಕೂಡ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಇಷ್ಟು ದಿನ ನೀವು ನನ್ ಅಂಗಡಿಯಿಂದ ತಗೊಂಡಿದ್ದೀರಲ್ಲ, ಈ ತಿಂಗಳು ನೀವು ಪ್ರಾಡಕ್ಟ್ ಫ್ರೀ ಆಗಿ ತಗೊಂಡೋಗಿದ್ದ ಯಾರು ಹೇಳಿಲ್ಲ. ಬಟ್ ಮೂಡಿಕೆಯಲ್ಲಿ ಆ ತರ ಒಂದು ಅವಕಾಶ ಇದೆ. ವಾಟ್ ಯು ಪರ್ಚೇಸ್ ಫಾರ್ ಕಂಟಿನ್ಯೂಸ್ಲಿ ಫಾರ್ 6 months, 7th month you are getting 1 month product free as loyalty. And if you continuously purchase product for 12 months, you will be getting another 2 loyalty. So that means 3 times you are getting 3 months product absolutely free. So that means 12 months when you buy, you are getting 25% product free. So product itself you are getting with so many benefits. When you buy the product, you are not getting it in MRP, you are getting in DP price. That is almost 10 to 20% free reduction in your product price. MRP ನಲ್ಲಿ ಸಿಗ್ತಾ ಇದೆ, ಅದು ನಮ್ಗೆ ಬೆನಿಫಿಟ್ ಇದೆ. ಮತ್ತೆ 10% ನಮ್ಗೆ ಫ್ರೀ 1000 ಗೆ ತಗೊಂಡಿದ್ರೆ 100 rupees ಫ್ರೀ ಪ್ರಾಡಕ್ಟ್. ಅದೇ ತರಾನು ನಮ್ಗೆ 10% ಬರ್ತಾ ಇದೆ. ಟೋಟಲ್ ಇಷ್ಟೊಂದು ಫ್ರೀ ಪ್ರಾಡಕ್ಟ್ ಬೆನಿಫಿಟ್ ನಮ್ಗೆ ಸಿಗ್ತಾ ಇದೆ. ಸೊ ಪ್ರಾಡಕ್ಟ್ಸ್ ವೆನ್ ವಿ just by using loyalty customer itself, you are getting many benefits. And plus, if you are joining as a consultant, you are getting 7% benefit, 7% to 16% you will be receiving. That is another, this one you will be understanding later. But what I want you to do is, you can just start using this product. You'll come to know the benefits, what it makes. I will show you what is the difference between the company your market products and whatever we were been buying from outside and the products now in Modicare. So these are the difference. I will show some demo, mainly Steady-Clean demo, paste demo, and soft wash demo. I'll show them and they will find it the difference. Then I can invite them I can ask them to start using this product. Many are using, so many people are earning very big, huge income. And I am also started getting income. As it is, I am not paying any, I can say the income whatever gets, I am getting all the products free of cost ಅಂತ ಹೇಳ್ಬೋದು. ಸೊ ನಿಮಗೆ ಇದರಲ್ಲಿ ಬಂದು ಯೂಸ್ ಮಾಡಿ ನೀವು ಕೂಡ. ಇದರಲ್ಲಿ ತುಂಬಾ ವೆಲ್ನೆಸ್ ರೇಂಜ್ ಪ್ರಾಡಕ್ಟ್ಗಳಿದ್ದಾವೆ. ತುಂಬಾ ಮೆನಿ ಪೀಪಲ್ ಆರ್ ಬೀನ್ ಯೂಸಿಂಗ್ ವೆಲ್ನೆಸ್ ಪ್ರಾಡಕ್ಟ್. ಪೀಪಲ್ ಆರ್ ಡೂಯಿಂಗ್ ಮೆನಿ ಥಿಂಗ್ಸ್. ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ತಾ ಇದ್ದಾರೆ, ಬಿಗ್ ಇನ್ಸ್ಟಾಲ್ಮೆಂಟ್ ಕಟ್ತಾ ಇದ್ದಾರೆ. ಬಟ್ ಏನ್ ಮಾಡ್ತೀರಾ, that amount you use for your wellness supplements, so that your health will be protected for your future. So you need not wait for the hospital to charge your insurance amount for your big diseases. Instead, prevention is better than cure, and you can start using wellness product. I started this one. I seen in this product, in this company, I have whatever I was using previously, those wellness supplements were available. So only I gone through this. So very good products. You can start to use this one. Thank you. Thank you, madam. Thank you. So time ಆಯ್ತು. So 5:50 ಆಯ್ತು. Now I would like to invite our mentor and our leader, Sandhya madam. Yeah.
for I would feedback. like, I have an announcement to be made. Yes, Sharon. Yes. Just one second. On coming Saturday, we are having a Mother's Day celebration in our Jayanagar office. So, ಮಕ್ಕಳು ಮತ್ತೆ ಅಮ್ಮಂದ್ರು ಎಲ್ಲರನ್ನು ಅಲ್ಲಿಗೆ ಬಂದು ಎಂಜಾಯ್ ಮಾಡಬಹುದು. Lot of fun will be there. So, requesting all to attend tomorrow's program at 11:30 in the Jayanagar office. Okay. Yes, thank you, Sharna madam. So, Sandhya madam, welcome. Priya madam, time ಆಗಿದೆ, so we'll do it tomorrow. Yes, Prakash. Thank you. Thanks to Sharda also announcement ಮಾಡಿರೋದಕ್ಕೆ. ಈಗ ನೋಡಿ, ನಾಳೆಯ ಮದರ್ಸ್ ಡೇ ಸೆಲೆಬ್ರೇಷನ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ನಾವು ಅನಲೈಸ್ ಮಾಡಬೇಕು. ಸಂಡೇ ನಮ್ಮ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಇದೆ, ನಾಳೆ ಮದರ್ಸ್ ಡೇ ಸೆಲೆಬ್ರೇಷನ್ ಇದೆ. ಮದರ್ಸ್ ಡೇ ಸೆಲೆಬ್ರೇಷನ್ ಯಾವ ರೀತಿ ಬೆನಿಫಿಟ್ ಮಾಡ್ಕೋಬೇಕು, ಮ್ಯಾಕ್ಸಿಮಮ್ ಟು ದ ಕನ್ಸಲ್ಟೆಂಟ್ಸ್. ಮದರ್ಸ್ ಡೇ ಸೆಲೆಬ್ರೇಷನ್ ಬೇಕಾಗೋದು ಕನ್ಸಲ್ಟೆಂಟ್ಗಳಿಗೆ, ಯಾಕೆಂದ್ರೆ ದ ಸೆಲೆಬ್ರೇಷನ್ ಹಾಗೆ ಅಂತ ಕನ್ಸಲ್ಟೆಂಟ್ಗಳಿಗೆ ಸ್ಪೆಷಲಿ ಅವರ ಪ್ರಾಸ್ಪೆಕ್ಟ್ಸ್ ಗಳ ಮದರ್ಗಳನ್ನ ಇನ್ವೈಟ್ ಮಾಡ್ಬೇಕು ಅಂದ್ರೆ ಮಾಡಬಹುದು, ಪರ್ಮಿಷನ್ ಇದೆ. ಬಿಕಾಸ್ ಎಷ್ಟೋ ಸಲ ಬಿಸ್ನೆಸ್ ಅಪರ್ಚುನಿಟಿ ಮೀಟಿಂಗ್ ಅಂತ ಕರೆದು ನಮಗೆ ಅವರನ್ನ ಇನ್ವೈಟ್ ಬರ್ಸಕ್ ಆಗಲ್ಲ ಅಂತಿರುವಾಗ ಸೆಲೆಬ್ರೇಷನ್ ಅಲ್ಲೇ ಆಗತ್ತೆ. ವಿ ಹ್ಯಾವ್ 10 ಡಿಫರೆಂಟ್ ಫಿಂಗರ್ಸ್ ಅಲ್ವಾ, ಆ ಬೇರೆ ಬೇರೆ ಫಿಂಗರ್ಗಳು, ಈವನ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಒಂದೇ ತರ ಇದ್ರೆ ಕೂಡ ಈ ಬೆರಳುಗಳು ಬೇರೆ ರೀತಿ, ಈ ಬೆರಳುಗಳು ಬೇರೆ ರೀತಿ ಯೂಸ್ ಮಾಡ್ತೀವಿ. ಅದೇ ತರ ಇದ್ರಲ್ಲಿ ವಿ ವಿಲ್ ಹ್ಯಾವ್ ಡಿಫರೆಂಟ್ ವೆರೈಟೀಸ್ ಆಫ್ ಪ್ರಾಸ್ಪೆಕ್ಟ್ಗಳು, ಕಸ್ಟಮರ್ಗಳು, ಡೌನ್ಲೈನ್ಗಳು, ಫ್ರೆಂಡ್ಸ್. ಹಾಗಾಗಿ ನಾನು ಅನಲೈಸ್ ಮಾಡ್ಕೋಬೇಕು, ನಾನು ಯಾರಿಗೆ ಮದರ್ಸ್ ಡೇ ಸೆಲೆಬ್ರೇಷನ್ ಕೊಡಬೇಕು. ದೇರ್ ವಿಲ್ ಬಿ ಎಕ್ಸೈಟಿಂಗ್ ಕಾಂಪಿಟೇಷನ್ಸ್ ಇರುತ್ತೆ, ಕಾಂಪಿಟೇಷನ್ ಅಲ್ಲಿ ಗೆದ್ದವರಿಗೆ ಗಿಫ್ಟ್ ಸಿಗತ್ತೆ. ಅಂಡ್ ಮಕ್ಕಳು ಯಾರು ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ, ದೇ ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್. ಏನು, ಅವರು ಅಮ್ಮನನ್ನ ಯಾವ ರೀತಿ ಇಷ್ಟಪಡ್ತಾರೆ. ಈಗ ಉದಾಹರಣೆಗೆ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ನಮ್ ಜೊತೆ ಬರುವವರ ಅಲ್ಲ. ಸೊ ಮೊಮ್ಮಕ್ಕಳಿಗೆ ಕೂಡ ಇನ್ವೈಟ್ ಮಾಡ್ಕೋಬಹುದು, ಅವರು ಅವರ ಅಮ್ಮನನ್ನ ಎಷ್ಟು ಪ್ರೀತಿ ಮಾಡುತ್ತಾರೆ ಯಾವ ರೀತಿ ಅಂತ ಹೇಳ್ಕೋಬಹುದು. ಮಕ್ಕಳಿಗೆ ಕೂಡ ಅದೊಂದು ಗುಡ್ ಆಪರ್ಚುನಿಟಿ ಫಾರ್ ಪಾರ್ಟಿಸಿಪೇಷನ್. ನನ್ನ ಫ್ಯಾಮಿಲಿ ನನ್ನ ಮೋದಿಕೆಯರನ್ನ ಇಷ್ಟಪಡುವಂಗ್ ಮಾಡ್ಬೇಕು ಅಂದ್ರೆ ನನ್ನ ಫ್ಯಾಮಿಲಿಯನ್ನ ಅದ್ರ ಒಳಗಡೆ ತರಬೇಕು. ಬೇರೆ ಬೇರೆ ರೀತಿ, ಎಲ್ಲಾ ರೀತಿನಲ್ಲೂ ಎಲ್ಲಾರನ್ನು ಮಾಡಕ್ಕಾಗಲ್ಲ ಅಲ್ವಾ. ಅದೇ ತರ ಈಗ ಎಕ್ಸಾಂಪಲ್, ಥ್ಯಾಂಕ್ಸ್ ಟು ನಮ್ಮ ನಾಗರತ್ನ, ನಾನು ಈ ರೀತಿ ಒಂದು ಪ್ರಶ್ನೆ ಕೇಳಿದ್ರು, ಅಸ್ತಮಗೆ ಏನ್ ಮಾಡ್ಬೇಕು ಅಂತ. ಸೊ ಬ್ಯೂಟಿಫುಲ್ ಆಗಿ ಎಲ್ಲರೂ ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಯಾವ ರೀತಿ ನೀವು ಮಾಡಿದ್ರಿ, ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಕ್ವಿಕ್ ಆಗಿ, ನಂಗೆ ತುಂಬಾ ಖುಷಿ ಆಯ್ತು. ಎಷ್ಟು ಬೇಗ ಆಕ್ಟಿವ್ ಆಗಿ, ಇಲ್ಲ ಅಂದ್ರೆ ಕರೆದ್ರು ಬಾರದೆ ಇರೋರೆಲ್ಲ ಕ್ವಿಕ್ ಆಗಿ ಎಲ್ರು ಬಂದ್ರು. ಥ್ಯಾಂಕ್ಸ್ ಟು ಆಲ್ ಎವ್ರಿ ಒನ್. ಬಟ್ ಒಂದು ರಿಯಲೈಸ್ ಮಾಡ್ಕೋಬೇಕು, ನಾನು ಏನ್ ಮಾಡಿದೆ ಅವಾಗ, ಆಸ್ ಎ ಒಬ್ಬ ಅಸ್ತಮಾ ಪೇಷಂಟ್ ಆಗಿ ಕೂತೆ ನಾನಿಲ್ಲಿ. ಥ್ಯಾಂಕ್ ಗಾಡ್ ನನಗೆ ಅಸ್ತಮಾ ಬಂದಿಲ್ಲ ಇದುವರೆಗೆ, ಬರಬಾರ್ದು. ಆದ್ರೆ ಪೇಷಂಟ್ ಆಗಿ ಕೂತೆ. ನಾನು ಒಂದ್ ವೇಳೆ ಪೇಷಂಟ್ ಆಗಿ ಕೂತ್ರೆ ನನ್ನ ತಲೆ ಕೆಟ್ಟೋಗ್ತಿತ್ತು. ಇದರಿಂದ ಓಡೋಗೋಣ ಅಂತ ಮೊಬೈಲ್ ಇಂದ ಆಚೆ ಕಡೆ ಹೋಗ್ತಿದ್ದೆ ಮೋಸ್ಟ್ಲಿ. ಎಲ್ರು ಎಲ್ಲವನ್ನೂ ಹೇಳುವಂತದ್ದೇ. ಸೊ ನಾನು ಏನನ್ನು ಯೂಸ್ ಮಾಡ್ಲಿ ಹಾಗಾದ್ರೆ? ಆವಾಗ ಕೊನೆಗೆ ಶಿವಪ್ರಕಾಶ್ ಅವರು ಒಂದು ಸೊಲ್ಯೂಷನ್ ಕೊಟ್ರು. ಓಡೋಗಿಲ್ಲ ಸದ್ಯ ನಾನು. ಶಿವಪ್ರಕಾಶ್ ಸೊಲ್ಯೂಷನ್ ಕೊಟ್ರು ನಂಗೆ, ಥ್ಯಾಂಕ್ಸ್ ಟು ದ MC. MC ಯ ಪಾತ್ರ ಎಷ್ಟು ದೊಡ್ಡದು. MC ಅಂದ್ರೆ ಸುಮ್ನೆ ಬಂದು ಕೂತು ಅವರನ್ನ ಕರೆಯೋದು ಇವ್ರನ್ನ ಕರೆಯೋದು ಅಂತ ಅನ್ಕೊಂಡಿರ್ತೀವಿ ನಾವು, ಸುಲಭ ಅಂತ. ನೋಡಿ, ಎಲ್ಲಾರು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿದೀರಾ, ನೀವು ಏನೇನೋ ರಿಸಲ್ಟ್ ಬಂದಿದೆ ಹೇಳಿದೀರಾ. ಆದ್ರೆ ಅನಲೈಸ್ ಮಾಡಬೇಕು ಅನ್ನೋ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ಕೂಲ್ ಆದೆ. ನಾನು ಒಬ್ರನ್ನ ಮಾಡಬಹುದು, ಅಪ್ರೋಚ್ ಆಗಬಹುದು, ತಗೊಳ್ಬಹುದು ಏನೋ ಅಂತ. ಏನಾದ್ರೂ ಕೊಡ್ಬೋದು ಅನ್ನುವ ಸ್ಟೇಟ್ಮೆಂಟ್ ರಾಂಗ್. ಯಾಕೆಂದ್ರೆ ಮೋದಿಗಿರಲ್ಲಿ ಏನಾದ್ರೂ ಕೊಟ್ರೆ ಏನಾದ್ರೂ ರಿಸಲ್ಟ್ ಬರುತ್ತಾ? ಹೌದು, ಮಲ್ಟಿಪರ್ಪಸ್ ಕ್ಲೀನು, ಡಜಾಲು, ಮೈಟಿ-ಇನ್-1, ಇನ್ನೊಂದೇನು ಸ್ಟೆರಿ ಕ್ಲೀನು, ಅದು ಇದು ಅಂತ ಹೇಳಿ ನಾವು ಪ್ರಮೋಟ್ ಮಾಡ್ತೀವಿ. ಅವಾಗ್ಲೇ ಕಸ್ಟಮರ್ಗೆ ತಲೆಗೆಟ್ಟೋಗುತ್ತೆ. ನನ್ ಪ್ರಕಾರ, ನಾನು ಕಸ್ಟಮರ್ ಆಗಿ ಕೂತ್ರೆ ನನ್ ತಲೆಗೆಟ್ಟೋಗುತ್ತೆ. ಅದಕ್ಕೆ ಸೆಲೆಕ್ಟ್ ಮಾಡಿ. ಈಗ ನಮಗೆ ಡಜಾಲ್ಗೆ ಬರೋ ರಿಸಲ್ಟೇ ಮೈಟಿ-ಇನ್-1ಗೂ ಬರುತ್ತೆ. ಅದ್ರಲ್ಲೇ ಕೆಲವು ನಮ್ಮ ಸ್ಟೆರಿ ಕ್ಲೀನು ರಿಸಲ್ಟ್ ಕೊಡುತ್ತೆ ಅದೇ ತರ. ಬಟ್ ನಾವು ಏನಾದ್ರೂ ಯೂಸ್ ಮಾಡಬಹುದು ಅಂತ ಕೊಡಬಾರ್ದು. ವಿ ಶುಡ್ ಹ್ಯಾವ್ ದ ಕಸ್ಟಮೈಸಿಂಗ್ ಪ್ಲಾನ್ ಅಂತ ಹೇಳ್ಬೋದು. ಗೊತ್ತಿಲ್ಲ ನಂಗೆ ಕಸ್ಟಮೈಸಿಂಗ್ ಸ್ಟ್ರಾಟಜಿ ಅಂದ್ರೆ ಅರ್ಥ ಆಗತ್ತಾ ಎಲ್ರಿಗೂ ಅಂತ, ಯಾಕೆ ನಂಗೂ ಹೇಳಕ್ ಬರಲ್ಲ ಅದನ್ನ. ಇಂಥ ಪೇಷಂಟ್ಗಳಿಗೆ ಇಂಥದ್ದು ಅಸ್ತಮಾ ಅಂದ ತಕ್ಷಣ ಒಂದೇ ರೀಸನ್ ಇಂದ ಬರಲ್ಲ, ಒಂದೇ ರೀಸನ್ ಇಂದ ಎಲ್ರಿಗೂ ಬರಲ್ಲ. ಕೆಲವರಿಗೆ ಲಂಗ್ಸ್ ಇನ್ಫೆಕ್ಷನ್ ಅಂತ ಹೇಳೋದು ಬೇಡ, ಇಮ್ಯುನಿಟಿ ಪವರ್ ಕಡಿಮೆ. ಕೆಲವರಿಗೆ ಡಸ್ಟ್ ಅಲರ್ಜಿ ಅಥವಾ ಸಮದರ್ ಅಲರ್ಜಿ, ಬೇರೆ ಬೇರೆ ಅಲರ್ಜಿ, ವೆದರ್ ಅಲರ್ಜಿ.
ಸೊ ನನ್ನ ಕೆಲಸ ಏನು ಅಂದ್ರೆ ಆಸ್ ಎ ಮೋದಿ ಕೇರ್ ಏನದು ಹೆಲ್ತ್ ಅಡ್ವೈಸರ್, ಯಾರೆಲ್ಲ ವೆಲ್ನೆಸ್ ಇದ್ರಲ್ಲಿ ಇದಾಗಿದ್ದೀರಾ ನೀವೆಲ್ಲ ಹೆಲ್ತ್ ಅಡ್ವೈಸರ್ಸ್, ಡಾಕ್ಟರ್ಸ್ ಅಲ್ಲ. ನೀವು ಆ ಒಬ್ಬ ಪೇಷಂಟ್ ಆಗ್ಲಿ, ಕಸ್ಟಮರ್ ಆಗ್ಲಿ, ಅಥವಾ ನಿಮ್ಮ ಫ್ರೆಂಡ್ ಆಗ್ಲಿ, ಅವರ ನೀಡನ್ನ ಅನಲೈಸ್ ಮಾಡೋದು ತುಂಬಾ 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 ಮುಖ್ಯ. ಅವರಿಗೆ ಯಾವ ರೀಸನ್ ಇಂದ ಬರ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅವರಿಗೆ ಮ್ಯಾಕ್ಸಿಮಮ್ ಅಂದ್ರೆ 3 ಸಾಕು, 3ಕ್ಕಿಂತ ಜಾಸ್ತಿ ಒಟ್ಟಿಗೆ ಹೇಳಕ್ ಹೋಗ್ಬೇಡಿ ದಯವಿಟ್ಟು. ಈ ಪ್ಲಾಟ್ಫಾರ್ಮ್ ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿತ್ತು, ಯಾಕಂದ್ರೆ ಎಲ್ಲರೂ ಅನುಭವಸ್ಥರು, ಏನ್ ಬೇಕು ಇದೀಗ ನಾನು ಹೇಳ್ತಾ ಇರೋದು ನಾಗರತ್ನ ಅವರಿಗೆ, ಇಲ್ಲಿ ಎಲ್ಲಾರು ಹೇಳಿರೋದಕ್ಕೆ ಥ್ಯಾಂಕ್ ಯು. ಬಟ್ ಏನಾದ್ರೂ ಗೆಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇದನ್ನ ಮಾಡಿದಿದ್ರೆ ನಾನು ನಿಜವಾಗ್ಲೂ ಶಿವಪ್ರಕಾಶ್ ಹೇಳೋದಲ್ಲ, ಕೋಲ್ ಹಿಡಿತಿದ್ದೆ ಅಂತ, ಟಾಸ್ಕ್ ಮಾಸ್ಟರ್ ಆಗ್ಬೇಕಾಗತ್ತೆ ಅವಾಗ ಅಂತ. ಕೋಲ್ ಹಿಡಿಯೋದು ಅಂದ್ರೆ ಗೆಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಮಾಡಬಾರ್ದು, ಇಲ್ಲಿ ಮಾಡ್ಬೋದು. ಕರೆಕ್ಟ್ ಆಗಿದೆ ಇಲ್ಲಿ ಮಾಡಿರೋದು. ಸೊ ಥ್ಯಾಂಕ್ಸ್ ಟು ನಾಗರತ್ನ ಅಂಡ್ ಥ್ಯಾಂಕ್ಸ್ ಟು ಆಲ್. ನಿಮ್ಮ ಸಜೆಷನ್ ಕೊಟ್ಟಿದ್ದೀರಾ. ಈಗ ನಾಗರತ್ನ ಅವರು ಡಿಸೈಡ್ ಮಾಡ್ಬೇಕು, ಹೋಗಿ ಪೇಷಂಟ್ ಹತ್ರ ಎಲ್ಲವನ್ನ ಹೇಳೋದಲ್ಲ, ನೀವು ಡಿಸೈಡ್ ಮಾಡ್ಬೇಕು ಅವ್ರಿಗೆ ಏನ್ ಅಗತ್ಯ ಇದೆ ಏನು ಅಂತ. ಈಗ ನಮ್ಮ ಶಾರದಾ ಮೇಡಮ್ ಅವರು ಸ್ಯಾಟರ್ಡೇ ಪ್ರೋಗ್ರಾಮ್ ಅನ್ನ ಅನೌನ್ಸ್ ಮಾಡಿದ್ರು. ಐ ಥಿಂಕ್ ಸಂಡೇ ಪ್ರೋಗ್ರಾಮ್ ಅನ್ನ ನಮ್ಮ ಶಿವಪ್ರಕಾಶ್ ಅವರು ಖಂಡಿತ ಪ್ರಮೋಟ್ ಮಾಡ್ಬೇಕು ಈಗ, ಯಾಕೆಂದ್ರೆ ದಟ್ ಈಸ್ ದ ಅಲ್ಟಿಮೇಟ್ ಫಾರ್ ಬಿಸ್ನೆಸ್ ಪ್ಲಾನ್ ಪ್ರೆಸೆಂಟೇಷನ್ ಗೆ. ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವು ಒಂದು ಏನದು ವಿದೌಟ್ ಯೂಸಿಂಗ್ ಪ್ರಾಡಕ್ಟ್, ವಿದೌಟ್ ಯೂಸಿಂಗ್ ಅವಕಾಶ ಅಂತ. ಯಾಕೆ ಅದು ಇವತ್ತಿಗೆ ಮಾತ್ರ ಸೀಮಿತ. ನೀವು ಜನರಲ್ ಆಗಿ ಹೊರಗಡೆ ಹೋದಾಗ ಅದನ್ನೇ ಮಾಡ್ಬೇಕು ಅಂತ ಅಲ್ಲ, ಯಾರು ತಪ್ಪು ತಿಳ್ಕೊಬೇಡಿ ಅದನ್ನ. ಇದರ ಮೂಲ ಉದ್ದೇಶ ಲಾಂಗ್ ಬ್ಯಾಕ್ ಒಂದ್ಸಲ ನಾನು ನಮ್ಮ ವಿಜಯ್ ಸರ್ ಹತ್ರ, ಇಟ್ ಈಸ್ ವೆರಿ ಮೆನಿ ಇಯರ್ಸ್ ಬ್ಯಾಕ್, ಮೇ ಬಿ 15 years ಬ್ಯಾಕ್, ಹೌದು ನಮ್ಮ ಟೀಮ್ ಅಲ್ಲಿ ಎಲ್ರು ಬರೀ ಪ್ರಾಡಕ್ಟ್ ಅಂತ ಮಾತ್ರ ಬರ್ತಾರೆ, ಬಿಸ್ನೆಸ್ ಅನ್ನ ತಗೊಳಲ್ಲ ಅಲ್ವಾ, ಯಾಕಿರ್ಬಹುದು ಅಂತ ವಿಜಯ್ ಸರ್ ಹತ್ರ ಕೇಳಿದ್ದೆ. ಅವಾಗ ಅವರು ದೊಡ್ಡದಾಗಿ ಸ್ಮೈಲ್ ಮಾಡಿ ಅಪ್ಲೈನ್ ಅಂತೆ ಡೌನ್ಲೈನ್ ಅಂದ್ರು. ಯಾಕೆಂದ್ರೆ ಅಪ್ಲೈನ್ ಬಾಯಿನಲ್ಲಿ ಬರೋದೇ, ಅಪ್ಲೈನ್ ಅಂದ್ರೆ ನನ್ನನ್ನ ನಾನು ಹೇಳೋದೀಗ, ನಾನು ಪ್ರಾಡಕ್ಟ್ಗೆ ಹೋಗಿ ಬಂದೆ, ಈಕೋ ಫ್ರೆಂಡ್ಲಿ, ಬಯೋಡಿಗ್ರೇಡೇಬಲ್, 100% ಸ್ಯಾಟಿಸ್ಫ್ಯಾಕ್ಷನ್, ಅದೇ ನನ್ನ ಟೆಸ್ಟ್ ಮನಿ ಯಾವಾಗ್ಲೂ ಇರೋದು. ಹಾಗಾದ್ರೆ ನನ್ನ ಡೌನ್ಲೈನ್ಗಳು ಬೇರೆಯಾಗಿ ಬರಕ್ಕಾಗತ್ತಾ ಅಂತ ಅವ್ರು ಹೇಳುವಾಗ 100% ಕರೆಕ್ಟ್ ಅಂತ ಖುಷಿ ಆಯ್ತು ನಂಗೆ. ಆದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಮೋದಿ ಕೇರ್ ಅಲ್ಲಿ ನೋಡಿದಾಗ ನಾನು ನನ್ನನ್ನ ವಿಶ್ಲೇಷಣೆ ಮಾಡ್ಕೊಂಡೆ. ನಾನು ನನ್ನ ಬಾಯಿನಲ್ಲಿ ಅದೇ ಬರೋದು, ಆದ್ರೆ ನನ್ನ ಅಚೀವ್ಮೆಂಟ್ ಇದು ಹೆಗ್ಗಳಿಕೆಗಲ್ಲ ಹೇಳೋದು. ಫಸ್ಟ್ ಮಂತ್ 51 rupees ಇದ್ರೆ, ಸೆಕೆಂಡ್ ಒನ್ 28 rupees ಇತ್ತು, ಥರ್ಡ್ ಒನ್ 300, ಫೋರ್ತ್ ಫಿಫ್ತ್ 1500, 2000, 8ನೇ ತಿಂಗಳಿಗೆ 5000 ತಿಂಗಳಿಗೆ ಬರಕ್ಕೆ ಶುರುವಾಗಿದ್ದು. ನೆವರ್ ಟರ್ನ್ಡ್ ಬ್ಯಾಕ್. 25,000 ಬರಬೇಕಂದ್ರೆ ಮೋಸ್ಟ್ಲಿ 1.5 ವರ್ಷ ಅಥವಾ 2 ವರ್ಷ ತಗೊಂಡಿರ್ಬೋದು. ನೆವರ್ ಟರ್ನ್ಡ್ ಬ್ಯಾಕ್ ಅಂದ್ರೆ 20,000, 25 ಹೇಳಲ್ಲ, 25 ಬಂತು 2 ವರ್ಷದ ಒಳಗಡೆ. ಆದ್ರೆ 20,000 ಇಂದ ಡೌನು ನನ್ನ ಓವರ್ ದ ಪೀರಿಯಡ್ ಆಫ್ ಈವನ್ 15 years, 16 years, ಬೇಡ 10 years ಅಲ್ಲಿ ಬಂದಿರ್ಲಿಲ್ಲ. ಹೈಯೆಸ್ಟ್ ಇನ್ಕಮ್ 1.5 ಲಕ್ಷಕ್ಕೆ ಹೋದ್ರೆ ಕೂಡ 1 ಲಕ್ಷಕ್ಕೆ ಇಳಿದಿರ್ಬೋದು ಎಷ್ಟೋ ಸಲ, ಬಟ್ ನೆವರ್ ಟರ್ನ್ಡ್ ಬ್ಯಾಕ್ ಅಂತ ಹೇಳೋದು ನಾನು. ಇದು ನಾನು ಪ್ರಾಡಕ್ಟಿನ ಟೆಸ್ಟಿಮನಿ ಕೊಟ್ಟೆ ನನ್ಗೆ ಬಂದಿದೆ. ಅಂದ್ರೆ ನನ್ನ ಸ್ಟ್ರೆಂತ್ ಅದು. ನನ್ನ ಸ್ಟ್ರೆಂತ್ ಅನ್ನ ಡುಪ್ಲಿಕೇಟ್ ಮಾಡಕ್ ಆಗಲ್ಲ ಯಾರಿಗೆ ಕೂಡ, ವೀಕ್ನೆಸ್ಸೇ ಆಗಿ ಹೊರಟೋಗತ್ತೆ ಅದು. ಇದು ನಾನು ಅನಲೈಸ್ ಮಾಡ್ಕೊಂಡೆ. ಅದಕ್ಕೆ ಇದೊಂದು ಟ್ರಯಲ್. ಯಾಕೆ ಎಷ್ಟೊಂದು ಜನ ಹೊರಗಡೆ ಬಿಸ್ನೆಸ್ ಮಾಡ್ಬೇಕು, ಅರ್ನಿಂಗ್ ಮಾಡ್ಬೇಕು ಅಂತ ಕೂತಿರ್ತಾರೆ, ಕಾಯ್ತಿರ್ತಾರೆ. ಅವರಿಗೆ ಪ್ರಾಡಕ್ಟ್ ಯೂಸ್ ಮಾಡಿ, ಶೇರ್ ಮಾಡಿ ಅಂದ ತಕ್ಷಣ ಆ ಜೋಶು ಬೆಲೂನಿಗೆ ಪಿನ್ನು ಚುಚ್ಚಿದಂಗೆ ಕಡಿಮೆ ಆಗಬಹುದು. ಅದಕ್ಕೋಸ್ಕರ ನೀವು ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ ಬರ್ತಾ ಇದೆ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ಅಪ್ಲೈನ್ ಹೇಳಿದ್ರು ಚೇಂಜ್ ಆಗ್ಬಾರ್ದು. ನೀವು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ ಏನದು, ಶ್ರೀಲಂಕಾ ಕ್ವಾಲಿಫಿಕೇಶನ್, ಧನ್ವರ್ಷ್ ಕ್ವಾಲಿಫಿಕೇಶನ್. 2 days ಬ್ಯಾಕ್ ನಾನು ಧನ್ವರ್ಷ್ ಕ್ವಾಲಿಫಿಕೇಶನ್ ಅಂದ್ರೆ ಏನು ಅಂತ ನಮ್ಮ ಡೌನ್ಲೈನ್ ಹತ್ರ ವಿಚಾರಿಸ್ಕೊಂಡೆ. ಯಾವದನ್ನ ಶೇರ್ ಮಾಡ್ತಾ ಇದ್ದೀರಾ ಶಾರದಾ? ಇವಾಗ ನೀವು ಶೇರ್ ಮಾಡ್ಬೇಕಾಗಿರೋದು ಮಾಡಿ, ಒಂದನ್ನ ಮಾಡಿ, ನಾನು ಅದಕ್ಕೆ ಮಾತಾಡ್ತೀನಿ. ನಾನು 2 ಶೇರ್ ಮಾಡಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ ಶಾರದಾ ಮೇಡಮ್ ಹತ್ರ, ಅದಕ್ಕೆ ನಾನು ಮಾತಾಡ್ತೀನಿ. ಧನ್ವರ್ಷನ ಕ್ವಾಲಿಫಿಕೇಶನ್ ಅದು ಇದು ಹೇಳುವಾಗ ನಮ್ಮದೇ ಒಬ್ಬ ಟೀಮ್ ಅಲ್ಲಿ ಇರುವವರೇ ಐ ಫೆಲ್ಟ್ ವೆರಿ ಬ್ಯಾಡ್, ರಾಂಗ್ ಆಗಿ ಹೇಳ್ತಿದ್ದಾರೆ, ಯಾಕೆ ಹೀಗಾಯ್ತು ಅಂತ ಫೀಲ್ ಆಯ್ತು ನಂಗೆ.
ಅವಾಗ ಅನ್ಕೊಂಡೆ ಧನ್ವರ್ಷನ್ನ ಯಾರು ಪ್ರಮೋಟ್ ಮಾಡ್ತಿಲ್ಲ, ಬರೀ ಶ್ರೀಲಂಕಾ ಮಾಡ್ತಿದ್ದಾರೆ. ಒಂದು ಕಡೆಯಿಂದ ಶ್ರೀಲಂಕಾನು ಆಗ್ತಿಲ್ಲ, ಒಂದು ಕಡೆಯಿಂದ ಧನ್ವರ್ಷಗೆ ಹೊಸಬ್ರನ್ನ ತರ್ತಾನೂ ಇಲ್ಲ. ಅದಕ್ಕೋಸ್ಕರ ನನ್ನ ಈ ಪ್ರಯತ್ನ ಏನು ಅಂದ್ರೆ, ಈಗ ಆನಂದವಲ್ಲಿ ಮೇಡಮ್ ಏನ್ ಮಾಡಿದ್ರು, ಅವ್ರು ಪ್ರೆಸೆಂಟೇಶನ್ ಮಾಡಿದ್ದು, ಅವ್ರು ಪ್ರಮೋಷನ್ ಮಾಡಿದ್ದಲ್ಲ. ನಾನೇನು ಟ್ರೈ ಮಾಡ್ತಾ ಇರೋದು, ನೀವು ಪ್ರೆಸೆಂಟೇಶನ್ ಮಾಡುವಾಗ ಬೇಕು ಚೇಂಜಿಂಗ್ ಯುವರ್ ಬೈಯಿಂಗ್ ಶಾಪ್, ಪ್ರಾಡಕ್ಟ್ ಯೂಸ್, ಪ್ರಾಡಕ್ಟ್ ಅನ್ನ ಏನ್ ಹೇಳುದು ಡೆಮೋನ್ಸ್ಟ್ರೇಷನ್ ಮಾಡೋದು, ಪ್ರಮೋಟ್ ಮಾಡೋದು, ಪ್ರೆಸೆಂಟ್ ಮಾಡೋದು ಎಲ್ಲಾನು ಬೇಕು. ಬಟ್ ನೀವು ಒಬ್ಬ ಪ್ರಾಸ್ಪೆಕ್ಟ್ ಅನ್ನ ಅಪ್ರೋಚ್ ಆಗುವಾಗ ಪ್ರಾಡಕ್ಟ್ ಅನ್ನುವ ಶಬ್ದವನ್ನ ಅವಾಯ್ಡ್ ಮಾಡಿ, ಅವಕಾಶ ಅನ್ನುವ ಶಬ್ದವನ್ನ ಅವಾಯ್ಡ್ ಮಾಡಿ, ಆ ಜಾಗದಲ್ಲಿ ಏನನ್ನ ಹಾಕಬಹುದು ಅಂತ ಹೇಳಲಿಕ್ಕೆ ಈ ಪೇಜ್ ಅನ್ನ ಶೇರ್ ಮಾಡ್ತಾ ಇರೋದು. ಯಾರು ದೊಡ್ಡ ಇನ್ಕಮ್ ಇಲ್ಲ ನಂಗೆ ಇವಾಗ, ಹಂಗಾಗಿ ನಾನು ಮೋದಿಕೇರಿಗೆ ಬರಕ್ ಆಗ್ತಿಲ್ಲ ಅಂತ ಶಾರದಾ ಮೇಡಮ್ ಅವರ ಫ್ರೆಂಡ್ಗೆ ಹೇಳಿದಾಗ, ಫ್ರೆಂಡ್ ಅಥವಾ ಅವರ ಕ್ಲೋಸ್ ರಿಲೇಟಿವ್ಗೆ ಹೇಳಿದಾಗ, ರೈಟ್ ವೇ ಇಸ್, ಹೌದು ಇನ್ಕಮ್ ಬೇಡ, ಇದ್ರಲ್ಲಿ ಲೋ ಇನ್ವೆಸ್ಟ್ಮೆಂಟೇ ಇಲ್ಲದೆ ನೀವು ಬಿಸ್ನೆಸ್ ಶುರು ಮಾಡುವಂತದ್ದು ರಿಸ್ಕ್ ಇಲ್ಲ ನೋಡಿ. ಅದಕ್ಕೋಸ್ಕರ ಅಂಗಡಿ ಬದಲಾಯಿಸೋದು ಅಂದ್ರೆ ನೀವು ಅಂಗಡಿ ಓಪನ್ ಮಾಡ್ಬೇಕಾಗಿಲ್ಲ ನೋಡಿ, ನೋ ಪ್ರಿಮಿಸಸ್ ರಿಕ್ವೈರ್ಡ್ಗೆ ಅಂಗಡಿ ಓಪನ್ ಮಾಡ್ಬೇಕಾಗಿಲ್ಲ ಅಂತ ಹೇಳೋದು. ಇನ್ನು ಬಿಸ್ನೆಸ್ ನಂಗೆ ಗೊತ್ತಿಲ್ಲ, ನಾನು ಮಾಡಿಲ್ಲ ಇದುವರೆಗೆ, ಹೌದು ನಾನು ಕೂಡ ಅನ್ಕೊಂಡಿದ್ದೆ, ಇದಕ್ಕೆ ಏನು ನಮ್ಮ ಅನುಭವ ಬೇಕಾಗಿಲ್ಲ. ಇದು ಯಾವುದು ಪಾಯಿಂಟ್ ನಂಬರ್ ಥರ್ಡ್ ಪಾಯಿಂಟ್, 3ನೇ ಪಾಯಿಂಟ್ ಇದೆಯಲ್ವಾ, ಅದು ತುಂಬಾ ಬ್ಯುಸಿ ಇದ್ದೀನಿ ನಾನು ಅನ್ನುವವರಿಗೆ ಯಾವ್ದು ಬೇಕಾಗಿದೆ, ಹೌದು ನಾನು ಬ್ಯುಸಿ ಇರುವಾಗ್ಲೇ ಶುರು ಮಾಡಿದೆ. ಏನದು ಟೈಮ್ ಫ್ರೀಡಮ್ ಸಿಗತ್ತೆ ಅಂತ ಹೇಳಕ್ ಹೋಗ್ಬೇಡಿ ದಯವಿಟ್ಟು. ಯಾಕೆಂದ್ರೆ ಬ್ಯುಸಿ ಇರುವ ಟೈಮಲ್ಲೇ ಮಾಡುವಂತದ್ದು. ಟೈಮ್ ಫ್ರೀಡಮ್ ಅಂದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಅದಕ್ಕೋಸ್ಕರ ಅವಕಾಶ ಅನ್ನುವ ಶಬ್ದ ಬೇಡ ಅಂತ ಹೇಳಿದ್ದೆ. ಯಾಕೆಂದ್ರೆ ಅವಕಾಶ ಅನ್ನುವ ಶಬ್ದದ ಅರ್ಥನೇ ಗೊತ್ತಿರಲ್ಲ ಜನಗಳಿಗೆ. ಇಟ್ ಈಸ್ ಎ ಪ್ಯೂರ್ ಬಿಸ್ನೆಸ್ ಆಪರ್ಚುನಿಟಿ. ನೀವು ಬ್ಯುಸಿ ಇರುವ ಟೈಮಲ್ಲಿ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಥವಾ ಇನ್ನೂ ಎಕ್ಸ್ಟ್ರಾ ದುಡ್ಡು ಹೇಗೆ ಮಾಡೋದು ಅಂತ ತಿಳ್ಕೊಳ್ತೀರಾ. ಈಗ ಈ ಆಪರ್ಚುನಿಟಿ, ಅವಕಾಶ ಅಂತ ಹೇಳಿದ್ರೆ ಅದು ಅವಕಾಶವಾಗಿನೇ ಕೂರತ್ತೆ, ಆಕ್ಷನ್ಗೆ ಬರಲ್ಲ. ಬಿಸ್ನೆಸ್ ಮಾಡ್ಬೇಕು ಅಂತ ಇರುವವರಿಗೆ ನೀವು ಇದು ಒಂದು ಬಿಸ್ನೆಸ್ ಅಂತ ಹೇಳಿದಾಗ, ಈ ಬಿಸ್ನೆಸ್ ಹೇಗೆ ಮಾಡೋದು ನೋಡಿ, ನಾಡಿದ್ದು 11 ಗಂಟೆಗೆ 10:15 ನಮ್ಮ ಜಯನಗರ ಆಫೀಸಲ್ಲಿ ಇದೆ ಅಂತ ಕರಿಬಹುದು. ಪ್ಯಾಸಿವ್ ಇನ್ಕಮ್ ಅನ್ನೋದಕ್ಕೆ ಪ್ಯಾಸಿವ್ ಅಂತ ತೋರ್ಸೋದ್ ಬೇಡ. ನೀವು ನೋಡಿ ಫುಲ್ ಟೈಮ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, 2 ವರ್ಷ 3 ವರ್ಷ ಬಿಟ್ಟು ನೀವು ಇನ್ಕಮ್ ಬರ್ತಾ ಹೋಗ್ಬೇಕು ಅಂದ್ರೆ ನಿಮ್ಮ ಬಿಸ್ನೆಸ್ ಎಲ್ಲ ಆಗತ್ತಾ? ಮೋದಿಕೇರಲ್ಲಿ ಹೇಗೆ ಅಂತ ನೋಡಕ್ಕೆ ನಿಮ್ಗೊಂದು ಅವಕಾಶ ಇದೆ ನೋಡಿ. ಇಲ್ಲಿ ಅವಕಾಶ ಅಂತ ತೋರಿಸಿದೆ ನಾನು. ಏನದು? ನೋಡಕ್ಕೆ ಅವಕಾಶ ಇದು. ನೀವು ನಿಮ್ಮ ಬಿಸ್ನೆಸ್ಸಿನ ಜೊತೆಗೆ ಇದನ್ನ ಮಾಡೋದು ಹೇಗೆ ಅಂತ ತೋರ್ಸಕ್ ಅವಕಾಶ. ಈ ಅವಕಾಶದಲ್ಲಿ ನಾನಿದ್ದೀನಿ, ಈ ಅವಕಾಶ ನಾನು 10 ವರ್ಷದಿಂದ ಮಾಡ್ತಾ ಇದ್ದೀನಿ ಅನ್ನೋದು ರಾಂಗ್. ಅವರನ್ನ ನೀವು ನೋಡಕ್ಕೊಂದು ಅವಕಾಶ ಅಂತ ಹೇಳೋದು ಕರೆಕ್ಟ್. ಅವಕಾಶ ಅನ್ನುವ ಶಬ್ದವನ್ನ ಕರೆಕ್ಟ್ ಆಗಿ ಯೂಸ್ ಮಾಡಕ್ಕೆ ಬಳಸ್ಕೋಬೇಕು. ಈಗ ನೋಡಿ, ಚೇಂಜ್ ಯುವರ್ ಶಾಪ್, ಚೇಂಜ್ ಯುವರ್ ಲೈಫ್ ಹೇಳ್ಬೋದು, ಪರವಾಗಿಲ್ಲ. ಈ ಚೇಂಜಿಂಗ್ ದ ಶಾಪ್ ನಿಮ್ಮ ಲೈಫ್ ಅನ್ನ ಹೆಂಗೆ ಚೇಂಜ್ ಮಾಡತ್ತೆ? ಈಗ ನಾನ್ ತೋರಿಸೋದು ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡತ್ತೆ ಅನ್ನೋದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ. ಬಿಸ್ನೆಸ್ ಫಾರ್ ಜನರೇಷನ್ ಅಂತ ಪರವಾಗಿಲ್ಲ, ನೀವು ಯೂಸ್ ಮಾಡಿ, ಇಲ್ಲದಿದ್ರೆ ಯೂಸ್ ಮಾಡೋದು ಬೇಡ. ಯಾಕೆಂದ್ರೆ ಎಲ್ರಿಗೂ ಅರ್ಥ ಆಗಲ್ಲ ಅದು. ನೋ ಮ್ಯಾನ್ ಪವರ್ ರಿಕ್ವೈರ್ಡ್. ನೋಡಿ, ನಾನು ನನ್ನ ಬಿಸ್ನೆಸ್ ಅಥವಾ ನನ್ನ ಜಾಬ್ ಅಂದ್ರೆ ನನಗೆ ಕೊಲೀಗ್ಸ್ ಇಂದೆಲ್ಲ ಸಪೋರ್ಟ್ ಬೇಕಾಗುತ್ತೆ. ನಾನು ನಂದೇ ಬಿಸ್ನೆಸ್ ಓಪನ್ ಮಾಡಿದ್ರೆ ಒಂದಷ್ಟು ಜನಗಳನ್ನ ನಾನು ಕೆಲ್ಸಕ್ಕೆ ತಗೋಬೇಕಾಗತ್ತೆ. ನನ್ನ ಮೋದಿಕೇರ್ ಬಿಸ್ನೆಸ್ ಯಾವ ರೀತಿ ಅಂದ್ರೆ, ನೀವು ಯಾರನ್ನ ಕೆಲ್ಸಕ್ಕೆ ತಗೊಳ್ಬೇಕಾಗಿಲ್ಲ, ಯಾರ ಸಪೋರ್ಟ್ ಅನ್ನು ಇಸ್ಕೋಬೇಕಾಗಿಲ್ಲ. ಆಟೋಮೆಟಿಕಲಿ ಇದ್ರಲ್ಲಿ ಸಪೋರ್ಟ್ ಹೇಗೆ ಬರುತ್ತೆ ಅಂತ ನೋಡಿ ಬನ್ನಿ. ನಾಡಿದ್ದು ಜಯನಗರ 10:15 ಇದೆ ಅಲ್ಲಿ, ಅದು ನೋಡುವ ಅವಕಾಶ. ಸೊ ನಾನು ಈ ಅವಕಾಶದಲ್ಲಿದ್ದೀನಿ, ಈ ಅವಕಾಶ ನೀವು ಮಾಡಬಹುದು ಅನ್ನುವಂತ ವರ್ಡ್ ಎಷ್ಟು ಬ್ಯಾಡ್ ಕೇಳತ್ತೆ ಅಂತ ನಾನು ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೆ ತುಂಬಾ ದಿನದಿಂದ. ಬಟ್ ರೈಟ್ ವೇನಲ್ಲಿ ಹೇಗೆ ಅದನ್ನ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ನನಗೆ ಗೊತ್ತಿಲ್ಲದ ಕಾರಣ ಸುಮ್ನಿದ್ದೆ. ಅಂದ್ರೆ ನಾನು ಬ್ಲಂಡರ್ ಮಾಡಿದೀನಿ, ಹೇಳೇ ಕೊಟ್ಟಿಲ್ಲ ನಿಮಗೆ. ಸೊ ನನ್ನ ತಪ್ಪನ್ನ ತಿದ್ಕೊಳ್ಳಕ್ಕೆ ನೋಡಿ, ಶಿವಪ್ರಕಾಶ್ ಅವರು SPBM ಅಕಾಡೆಮಿಯನ್ನ, ಹೌದು ಅದರಲ್ಲಿ ನೀವು ಸರ್ಟಿಫಿಕೇಟ್ ತಗೊಳ್ಬಹುದು. ವೆಲ್ನೆಸ್ ಸರ್ಟಿಫಿಕೇಟ್, ಯಾರೆಲ್ಲ ವೆಲ್ನೆಸ್ ಪ್ರೋಗ್ರಾಮಿಗೆ ಹೋಗಿ ವರ್ಕ್ಶಾಪ್ ಅಟೆಂಡ್ ಆಗಿ ಸರ್ಟಿಫಿಕೇಟ್ ಫಿಸಿಕಲಿ ತಗೊಂಡಿದ್ದೀರಾ, ಗುಡ್, ಗ್ರೇಟ್. ಇಲ್ಲಿ ಆನ್ಲೈನ್ ಅಲ್ಲಿ ಕೂಡ ಸರ್ಟಿಫಿಕೇಟ್ ತಗೊಳ್ಬಹುದು. ನಾನು ಕೂಡ ಒಂದ್ ತಪ್ಪು ಮಾಡಿದ್ದೆ. ನನ್ನ ಮೊಬೈಲ್ ಅಲ್ಲಿ SBM ಅಕಾಡೆಮಿ ಹಾಕೊಂಡಿದ್ದು, ಅದರಲ್ಲಿ ಎಲ್ಲಾ ಸರ್ಟಿಫಿಕೇಟ್ ಗಳನ್ನ ತಗೊಂಡಿದ್ದು ಎಲ್ಲ ಮಾಡಿ ಮರ್ತು ಹೋಗಿದ್ದೀನಿ. ಅದನ್ನ ಏನದು ಮರ್ತು ಹೋಗಿದ್ದೀನಿ? ಈ ನ್ಯೂ ಮೊಬೈಲ್ ಬಂದಾಗ, ಈಗ ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಅದನ್ನ ಆಪ್ ಇನ್ಸ್ಟಾಲ್ ಮಾಡಿದೀನ ಇಲ್ವಾ ಅಂತ ನಂಗೆ ನೆನಪಿಲ್ಲ, ಹುಡ್ಕೋಬೇಕು ಇವಾಗ. ನಮ್ಮ ಹ್ಯಾಂಡ್ ರೈಸ್ ಮಾಡಿ ಅಂತ ಶಿವಪ್ರಕಾಶ್ ಹೇಳುವಾಗ ನಾನು ಮೊಬೈಲ್ ಅಲ್ಲಿ ಹುಡ್ಕೋಬೇಕು, ಮಾಡಿಲ್ಲ ಅಂದ್ರೆ ನಂದು ತಪ್ಪದು.
ಯಾಕೆಂದ್ರೆ ಯಾವಾಗ್ಲೋ 3 ತಿಂಗಳ ಹಿಂದೆ 6 ತಿಂಗಳ ಹಿಂದೆ ಹೇಳಿದ್ದನ್ನೇ ಹೇಳೋದಲ್ಲ, ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ಹೇಳ್ಬೇಕು ಅಂತ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ. ನನ್ನ ನ್ಯೂ ಜಾಯಿನೀಸ್ ತುಂಬಾ ಜನ ಇದ್ದಾರೆ, ಅವರಿಗೆ ನಾನು ತೋರಿಸ್ಕೊಡ್ಬೇಕು SPVM. ಈಗ ನಿನ್ನೆ ನನ್ನ ಆಕ್ಷನ್ ಅಲ್ಲಿ 7:30 8 ಗಂಟೆಯ ಪ್ರೋಗ್ರಾಮ್ ಅನ್ನ ಫುಲ್ಲಿ ನಾನೇ ಜವಾಬ್ದಾರಿ ಇಟ್ಕೊಂಡೆ. ಯಾಕೆಂದ್ರೆ ನಾನು ಗೆಸ್ಟ್ ಅನ್ನ ಇನ್ವೈಟ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದವರು ಇದ್ದಾರೆ. ಮೊನ್ನೆ ನಮ್ಮ ಮನೆಯಲ್ಲಿ ಫಿಸಿಕಲ್ ಆಗಿ ಪ್ರೆಸೆಂಟ್ ಮಾಡಿದಲ್ಲಿ ಅವರಿಗೆ ಆನ್ಲೈನ್ ಅಲ್ಲಿ ಕೂಡ ಹೇಗೆ ಅಂತ ತೋರಿಸ್ಕೋಬೇಕಿತ್ತು. ಫಿಸಿಕಲ್ ಯಾರು ಇರ್ಲಿಲ್ಲ ಅವರ ಮನೆಯಲ್ಲಿ, ಅವರ ಮಗಳು, ಅವಳು ನಿನ್ನೆ ಬಂದ್ಲು. ತುಂಬಾ ಕ್ವಶನ್ಸ್ ಇತ್ತು ಅವಳಿಗೆ, ಬಟ್ ನಾನು ಆಮೇಲೆ ಫೋನ್ ಮಾಡಿ ಅದನ್ನ ಕ್ಲಾರಿಟಿ ಕೊಟ್ಟೆ ಅವಳಿಗೆ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಅವಳದ್ದು ಕ್ಲಾರಿಟಿ ಇರ್ಲಿಲ್ಲ ಅಷ್ಟೊಂದು. ಅವಳ ವಾಯ್ಸ್ ನಮಗೆ ಕೇಳ್ತಾ ಇರ್ಲಿಲ್ಲ, ನನ್ನ ವಾಯ್ಸ್ ಅವಳಿಗೆ ಕೇಳ್ತಾ ಇರ್ಲಿಲ್ಲ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ನನ್ನ ಅವರ ಫುಲ್ ಫ್ಯಾಮಿಲಿಗೆ ನಾನು ಮೋದಿ ಕೇರನ್ನ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ನಾಡಿದ್ದು ಸಂಡೇ ನಾನು ಬರ್ಬೋದಾ ಆಂಟಿ ಅಂತ ಕೇಳಿದ್ಲು. ಖಂಡಿತ ಬರ್ಬೋದು, ಅಪ್ಪನನ್ನ ಕರ್ಕೊಂಡ್ ಬಾ ಅಂದೆ. ಅಪ್ಪ ಇರ್ಲಿಲ್ಲ ಆನ್ಲೈನ್ ಅಲ್ಲಿ ಆಗ್ಲಿ ಫಿಸಿಕಲಿ ಆಗ್ಲಿ. ಸೊ ದಟ್ ಈಸ್ ದ ಕೇಸ್. ಎಸ್ ಶಾರದಾ, ನೀವು ರಿಮೂವ್ ಮಾಡಬಹುದು ಸ್ಕ್ರೀನ್ ಅನ್ನ. ಈಗ ನನಗೆ ಎಷ್ಟು ಜನ ಇನ್ನೂ ಫೋಕಸ್ ಅಲ್ಲಿ ತೂಫಾನ್ ಅಲ್ಲಿ ಶ್ರೀಲಂಕಾದ ಜೊತೆಗೆ ಧನ್ವರ್ಷವನ್ನ ಫೋಕಸ್ ಮಾಡ್ತಿದ್ದೀರಾ? ನಿಮ್ಮ ಶ್ರೀಲಂಕಾಕ್ಕೆ ಒಂದು ವಿಡಿಯೋ ಶಾರದಾ ಇವಾಗ ನಂಗೆ ಬೇಕು, ತುಂಬಾ ಇಷ್ಟ ಆಯ್ತು ನಂಗೆ. ನಿನ್ನೆ ನಾನು ಕಳಿಸಿದ್ದೀನಿ ಕೂಡ, ಬಟ್ ಇವತ್ತು ನಮ್ಮ ಈ ಝೂಮ್ ಅಲ್ಲಿ ಅದನ್ನ ಕೇಳುವಂತಹ ಭಾಗ್ಯ ನಮ್ಗೆ ಸಿಕ್ಕಿದೆ. ಇಟ್ ವಾಸ್ ಸೋ ವಂಡರ್ಫುಲ್. ನೀವು ಅದರಲ್ಲಿ ನೀವು ವಿಜುವಲೈಸೇಷನ್ ನಿಮ್ಮನ್ನ ಮಾಡ್ಕೊಂಡ್ರೆ ನೀವು ಧನ್ವರ್ಷಕ್ಕೆ ಜನಗಳಿಗೆ ಕ್ವಾಲಿಫೈ ಮಾಡಿಸ್ತೀರಾ. ಧನ್ವರ್ಷ ಈಸ್ ದ ವೆರಿ ವೆರಿ ಸ್ಮಾಲ್ ಅಚೀವ್ಮೆಂಟ್ ಫಾರ್ ಮೆನಿ ಸೀನಿಯರ್ಸ್, ಬಟ್ ವೆರಿ ಬಿಗ್ ಅಚೀವ್ಮೆಂಟ್ ಫಾರ್ ದ ನ್ಯೂ. ಹಾಗಾಗಿ ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು. ಎಸ್, ಆಡಿಯೋ ಕೂಡ ಬೇಕು ನಮಗೆ. ಆಡಿಯೋ ಆಫ್ ಇದೆ. ಈಗ ನಾಳೆ ಎಲ್ಲರೂ ಕೂಡ ಲೆಟ್ ಅಸ್ ಟೇಕ್ ಆಸ್ ಎ LDP. ನಾಳೆ LDP ನೀವು ಮಾಡಬೇಕು ಅಂದ್ರೆ ಮಾಡೋದಕ್ಕಿಂತ ಮೊದ್ಲೇ, ಈಗ ನಾನು ಸ್ಕ್ರೀನ್ ತೋರಿಸಿದೆ ಅಲ್ವಾ, 1 ನಿಮಿಷ ಶಾರದಾ, ಆಮೇಲೆ ಆಡಿಯೋ ಹಾಕಿ. ನಾನು ಸ್ಕ್ರೀನ್ ತೋರಿಸಿದೆ ಅಲ್ವಾ ನಿಮಗೆ, ಬೆನಿಫಿಟ್ಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮೋದಿ ಕೇರ್ ಅನ್ನ ತೋರಿಸುವಂತದ್ದು. ಅದರಿಂದ ನೀವು 3 ರೀತಿಯ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಬರ್ದಿಟ್ಕೊಂಡು ಬರ್ಬೇಕು. ನಿಮ್ಮ ಬುಕ್ಕು ಮತ್ತೆ ನಿಮ್ಮ ಪೆನ್ನು ಹಿಡ್ಕೊಂಡು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ನೀವು 3 ಬೇರೆ ಬೇರೆ ರೀತಿಯ ಜನಗಳಿಗೆ ಇರ್ಬೋದು. 3 ಬೇರೆ ಬೇರೆ ರೀತಿಯ ಜನಗಳಿಗೆ ಅಂದ್ರೆ ದುಡ್ಡಿಲ್ಲ ಅನ್ನೋವರಿಗೆ, ಹೌದು ದುಡ್ಡು ಇಲ್ಲದೆ ಹೇಗೆ ಮೋದಿ ಕೇರ್ ಬಿಸ್ನೆಸ್ ಅನ್ನ ಮಾಡಬಹುದು ಅಂತ ನೋಡ್ಲಿಕ್ಕೆ ನಾಳೆ ಜಯನಗರದಲ್ಲಿ ನಾವು ಅದು ಜಯನಗರಕ್ಕೆ ಇನ್ವಿಟೇಷನ್ ಕೊಡಬಹುದು. ಇಲ್ಲ ನಾಳೆ ನಮ್ಮ ಮದರ್ಸ್ ಡೇ ಸೆಲೆಬ್ರೇಷನ್ಗೆ ಇನ್ವಿಟೇಷನ್ ಕೊಡೋದಿರ್ಬೋದು. ಇದು ಯಾರು ಪ್ರೆಸೆಂಟೇಷನ್ ಮಾಡಕ್ ಹೋಗ್ಬೇಡಿ. ಈಗ ಇವತ್ತು ಆನಂದವಲ್ಲಿ ಅವರು ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಷನ್ ಮಾಡಿದೀರಾ, ಬಟ್ ಈ ಪ್ಲಾಟ್ಫಾರ್ಮಿಗೆ ಅದು ಬೇಕಾಗಿಲ್ಲ. ಆದ್ರೆ ನಾನು ಸುಮ್ಮನಿದ್ದೆ, ಎಲ್ರು ಕಲೀಲಿ, ಆನಂದವಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಟೈಮ್ ಲೇಟ್ ಆದ್ರೂ ಪರವಾಗಿಲ್ಲ, ನೋಡಿ 8 ನಿಮಿಷ ಲೇಟ್ ಆಯ್ತು, ಲೇಟ್ ಆದ್ರೂ ಪರವಾಗಿಲ್ಲ. ಬಟ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡಿದಾಗ ನಮ್ಮ ಟೈಮ್ नेगेटिव वाइब्स देने वाले सभी लोगों से रिक्वेस्ट है कि कृपया दूरी बनाए रखें, क्योंकि हमारा फोकस खुद पे और खुद के ड्रीम्स को पूरा करने पे है. सो प्लीज अपनी नेगेटिविटी अपने पास रखें. थैंक यू. ಇನ್ನೊಂದ್ಸಲ ರಿಪೀಟ್ ಮಾಡಿ ಶಾರದಾ, जस्ट 13 सेकंड. नेगेटिव वाइब्स देने वाले सभी लोगों से रिक्वेस्ट है कि कृपया दूरी बनाए रखें, क्योंकि हमारा फोकस खुद पे और खुद के ड्रीम्स को पूरा करने पे है. सो प्लीज अपनी नेगेटिविटी अपने पास रखें. थैंक यू. ಥ್ಯಾಂಕ್ ಯು ಶಾರದಾ, ಆನ್ ಟೈಮ್ ಸಪೋರ್ಟ್ ಮಾಡಿರೋದಕ್ಕೆ. ಇದನ್ನ ಪುನಃ ಕೇಳ್ಕೊಳ್ಳಿ. ನಾನೀಗ ರೀಸೆಂಟ್ ಆಗಿ ಭೂತಾನ್ ಟ್ರಿಪ್ ಇಂದ ಬಂದ ಕಾರಣ ನನಗೆ ಫೀಲಿಂಗ್ ಇಮ್ಮಿಡಿಯೇಟ್ ನಾನು ಫ್ಲೈಟ್ ಒಳಗಡೆ ಇದ್ದೀನಿ ಅಂತ ಆಯ್ತು. ಫ್ಲೈಟ್ ಒಳಗಡೆ ಇದುವರೆಗೆ ಫ್ಲೈಟ್ ಯಾರು ಹತ್ತಿಲ್ಲ, ಅವ್ರಿಗೆ ಗೊತ್ತಾಗಲ್ಲ ಏನಕ್ಕೆ ಇದು ಕೊಟ್ಟಿದ್ದಾರೆ ಅಂತ. ಇದು ಫ್ಲೈಟ್ ಒಳಗಡೆ ಲೇಡಿ ಒಬ್ರು ಅನೌನ್ಸ್ ಮಾಡ್ತಾರಲ್ವಾ, ಬೇರೆ ಬೇರೆ ಆ ಸೌಂಡ್ ಕೂಡ ಅದುವೇ ಇರುತ್ತೆ. ಅವ್ರ ಏರ್ಪೋರ್ಟ್ ಒಳಗಡೆ ಇರ್ಬೋದು, ಫ್ಲೈಟ್ ಒಳಗಡೆ ಇರ್ಬೋದು. ಅನೌನ್ಸ್ ಮಾಡುವ ರೀತಿನಲ್ಲಿ ಇಲ್ಲಿ ಆ ಫೀಲಿಂಗ್ ನಿಮಗೆ ಬರ್ಬೇಕು. ಬಟ್ ನೀವು ತೂಫಾನಿಗಾಗ್ಲಿ ಮೋದಿ ಕೇರಿಗಾಗ್ಲಿ ಪ್ರಾಡಕ್ಟ್ಸಿಗಾಗ್ಲಿ ಬೇರೆಯವರನ್ನ ಅಪ್ರೋಚ್ ಆಗುವಾಗ ನಿಮಗೆ ಏನ್ ನೆಗೆಟಿವಿಟಿ ಬರುತ್ತೆ ಅದರಿಂದ ದೂರ ಇರ್ಲಿಕ್ಕೆ ಈ ಪ್ರಾಕ್ಟಿಕಲ್ ಶಬ್ದಗಳನ್ನ ಕೊಟ್ಟಿದ್ದಾರೆ. ಫೀಲಿಂಗು ನೀವು ಏರ್ಪೋರ್ಟ್ ಅಲ್ಲಿ ಇದ್ದೀರಾ, ಫ್ಲೈಟ್ ಅಲ್ಲಿ ಇದ್ದೀರಾ ಅನ್ನೋ ಫೀಲಿಂಗ್ ಬರಕ್ಕೆ ಕೊಟ್ಟಿದ್ದಾರೆ. ವಿಜುವಲೈಸೇಷನ್ ಮಾಡುವಾಗ ಇದನ್ನ ನೀವು ಶಬ್ದ ನಿಮಗೆ ಬೇಕಾಗಿದ್ದನ್ನ ಹಾಕೊಳ್ಬಹುದು, ಆ ಸೌಂಡ್ ಇಟ್ಕೊಳ್ಬಹುದು. ಏರ್ಪೋರ್ಟ್ ಅಲ್ಲಿ ಇದ್ದಂಗ ಅನ್ಸತ್ತೆ, ಫ್ಲೈಟ್ ಅಲ್ಲಿ ಇದ್ದಂಗ ಅನ್ಸತ್ತೆ. ಸೊ ದಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ನಾನು ಅನಲೈಸ್ ಮಾಡ್ಕೊಂಡಿರೋದು. ಒಬ್ಬೊಬ್ರು ನೀವು ನಿಮಗೆ ಬೇಕಾದಾಗ ಅನಲೈಸ್ ಮಾಡ್ಕೋಬಹುದು, ಇದನ್ನ ನಥಿಂಗ್ ರಾಂಗ್.
So over to Shiv Prakash and all the participants. Thank you. Thanks a lot. ಥ್ಯಾಂಕ್ ಯು ವೆರಿ ಮಚ್ ಸಂಧ್ಯಾ ಮೇಡಮ್. ಸೊ ಎಲ್ಲ ಫೀಡ್ಬ್ಯಾಕ್ ಮತ್ತೆ ನಿಮ್ಮ ಗೈಡೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ವಿಲ್ ಟ್ರೈ ಟು ಇಂಪ್ಲಿಮೆಂಟ್ ಇನ್ ಅವರ್ ಬಿಸ್ನೆಸ್ ಆಕ್ಷನ್. ಥ್ಯಾಂಕ್ ಯು ವೆರಿ ಮಚ್. ಸೊ ಫ್ರೆಂಡ್ಸ್ ಎಲ್ಲ ನಾವು ಈಗ ನೋಡಿದ್ವಿ SPM ಏನು ನಮ್ಮ ಆಕ್ಷನ್ಸ್ ಏನಂದ್ರೆ SPMM ಅಕಾಡೆಮಿನ ಆ್ಯಪ್ ಇನ್ಸ್ಟಾಲ್ ಮಾಡಿ. ಸೊ ನಾವು ಫಸ್ಟ್ ಯೂಸ್ ಮಾಡೋಣ, ಯಾರೆಲ್ಲ ಮಾಡ್ತಾ ಇಲ್ಲ ಯೂಸ್ ಮಾಡೋಣ, ಮತ್ತೆ ನಮ್ಮ ಡೌನ್ಲೈನ್ ಕೂಡ ಪ್ರಮೋಟ್ ಮಾಡೋಣ. ನೆಕ್ಸ್ಟ್ MS ಇವೆಂಟ್ ದೇರ್ ಆರ್ 2 ಥಿಂಗ್ಸ್. ಮದರ್ಸ್ ಡೇ ಟುಮಾರೋ ಮತ್ತೆ ಸಂಡೇ ನಮ್ಮ ಜಯನಗರ್ ಇದು ಏನು ಪರಿವರ್ತನೆ ಇವೆಂಟ್ ಇದೆ ಮೈ ಟೀಮ್ದು, ಅದಕ್ಕೆಲ್ಲ ಪ್ರಮೋಟ್ ಮಾಡಿ. ಸೊ ಮತ್ತೆ ತುಫಾನ್ ಕೂಡ ಆಕ್ಷನ್ಸ್ ಇಂಟೆನ್ಸಿಫೈ ಮಾಡಿ, ಅಂದ್ರೆ ಚೆನ್ನಾಗಿ ಮಾಡಿ. ಸೊ ಲೆಟ್ ಗೆಟ್ ಕ್ವಾಲಿಫೈ ಅಂಡ್ ಮೀಟ್ ಇನ್ ಶ್ರೀಲಂಕಾ ಟ್ರಿಪ್ ಮಾಡೋಣ ಎಲ್ಲರೂ. ಸೊ ಈಗ ನಾನು ಕಮ್ ಟು ದ ಅಫರ್ಮೇಶನ್. ಸೊ ವಿಲ್ ಸ್ಟಾಪ್ ರೆಕಾರ್ಡಿಂಗ್, ಕ್ಯಾನ್ ಸ್ಟಾಪ್. ಸೊ ಕೃಷ್ಣಪ್ಪ ಸರ್ ಬರ್ಬೋದು, ಯಾಕಂದ್ರೆ ನಿಮ್ಮ ಮಾತು ಕೇಳಿಲ್ಲ. ಸೊ ಯು ಕ್ಯಾನ್ ಕಮ್ ಫಾರ್ ಅಫರ್ಮೇಶನ್. ಅವ್ರು ಬೇರೆ ಯಾರಾದ್ರು ನಾಳೆ ಎಲ್ರು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಬರ್ಕೊಂಡು ಬರೋದನ್ನ ಮರಿಬಾರ್ದು. ಹಾಗಿದ್ರೆ ನಾಳೆ LDP ಆಗತ್ತೆ. ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಆರ್ ವೆರಿ ಇಂಪಾರ್ಟೆಂಟ್. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನಂಗೆ ಕನೆಕ್ಟ್ ಮಾಡಬಹುದು. ನಾಟ್ ನಾವು, ಆಫ್ಟರ್ ದಟ್. ಥ್ಯಾಂಕ್ ಯು. ಓವರ್ ಟು ಯು. ಕೃಷ್ಣಪ್ಪ ಸರ್ ಇದ್ದೀರಾ? ಇಲ್ಲಾಂದ್ರೆ ವೆಂಕಟೇಶ್ ಸರ್ ಮಾಡ್ತೀರಾ ಅಫರ್ಮೇಶನ್? ವಿತ್ ದಟ್ ವಿಲ್ ಕ್ಲೋಸ್. ಕೃಷ್ಣಪ್ಪ ಅವ್ರು ಬಂದ್ರು. ವೆಲ್ಕಮ್ ಸರ್. ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ವಾಯ್ಸ್ ಕೇಳಿದ್ದಿಲ್ಲ, ಸೊ ಅಟ್ಲೀಸ್ಟ್ ಅಫರ್ಮೇಶನ್ಗೆ ಬರ್ಲದ. ಥ್ಯಾಂಕ್ ಯು. ಎಲ್ಲರೂ ಒಟ್ಟಿಗೆ ಹೇಳೋಣ, ಒಬ್ಬೊಬ್ರು ಸಿಂಗಲ್ ಆಗಿ ಹೇಳೋದು ಬೇಡ. I am the best. I am the best. I am the best. I am the winner. I am the winner. I can do it. I can do it. I can do it. I can. God is there. Today is my day. Today Today is my day. My day. God is there. God is there with me always. Always. Thank you. Thank you. Thank you. Thank you. Thank you.